ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಈಗ ಅದರ ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಅದನ್ನ ಸಬ್ಜೆಕ್ಟ್ ವರ್ಡ್ ಕಾಂಕಾರ್ಡ್ ಅಂತಲೂ ಕೂಡ ಕರೀತಾರೆ. ಗುಡ್ ಮಾರ್ನಿಂಗ್. ಸಬ್ಜೆಕ್ಟ್ ವರ್ಬ್ ಕಾಂಕಾರ್ಡ್ ಅಂತಲೂ ಕರೀತಾರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಲೂ ಕರೀತಾರೆ. ಅಂದ್ರೆ ಏನು, ಒಂದು ವಾಕ್ಯ ಅಂದ್ರೆ ಏನು ನೋಡಿ. ಈಗ ಸೆಂಟೆನ್ಸ್ ಅಂತ ಹೇಳ್ತಿರಲ್ಲ ನೀವು, ಸೆಂಟೆನ್ಸ್ ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಟೂ ವರ್ಡ್ಸ್, ಸೆನ್ಸ್ ಅಂಡ್ ಟೆನ್ಸ್. ಸೆನ್ಸ್ ಮತ್ತೆ ಟೆನ್ಸ್ ಅನ್ನ ಸೇರಿ ನಾವೇನಂತ ಕರಿತೀವಿ, ಸೆಂಟೆನ್ಸ್ ಅಂತ ಕರಿತೀವಿ. ಸೆನ್ಸ್ ಅಂದ್ರೆ ಅರ್ಥ, ಅರ್ಥಾತ್ ಮೀನಿಂಗ್. ಟೆನ್ಸ್ ಅಂದ್ರೆ ಕಾಲ. ಒಂದು ವಾಕ್ಯ ಅರ್ಥಪೂರ್ಣವಾಗಿರ್ಬೇಕು ಅಥವಾ ಅಪ್ರೋಪ್ರಿಯೇಟ್ ಆದ ಒಂದು ವಾಕ್ಯ ಅಂತ ಅದು ಅನಿಸ್ಕೊಳ್ಬೇಕು ಅಂದ್ರೆ ಆ ವಾಕ್ಯದಲ್ಲಿ ಕಾಲ ಸರಿಯಾಗಿರ್ಬೇಕು ಮತ್ತೆ ಸಂಪೂರ್ಣವಾದ ಒಂದು ಅರ್ಥವನ್ನ ಕೊಡ್ತಾ ಇರಬೇಕು. ಕಾಲ ಸರಿಯಾಗಿರೋದ್ರ ಜೊತೆಗೆ ಅದರಲ್ಲಿ ನಂಬರ್ಸ್ ಕೂಡ ಸರಿಯಾಗಿರ್ಬೇಕು. ಸಬ್ಜೆಕ್ಟ್ ಅಂದ್ರೆ ಏನು, ಒಂದು ವಾಕ್ಯದ ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ ಅಂತ ಏನ್ ಕರಿತೀರಲ್ಲ ನೀವು ಕನ್ನಡದಲ್ಲಿ, ಅದು ಕರ್ತೃಪದವನ್ನ ಸಬ್ಜೆಕ್ಟ್ ಅಂತ ಕರಿತೀವಿ. ವರ್ಬ್ ಅಂದ್ರೆ ಏನವಾಗಿದ್ರೆ ಕ್ರಿಯಾಪದ. ಇಂಗ್ಲಿಷ್ ಅಲ್ಲಿ ಎರಡು ರೀತಿಯ ವರ್ಬ್ಗಳಿದಾವೆ. ಮೇನ್ ವರ್ಬ್ ಅಂತ ಯಾವ್ದನ್ನ ಕರಿತೀವಿ, ಎಲ್ಲೆಲ್ಲಿ ಆಕ್ಷನ್ ವರ್ಡ್ಗಳಿದಾವೋ, ಈಟ್, ಡ್ರಿಂಕ್, ಬಾತ್, ಪ್ಲೇ, ಕುಕ್, ರೈಟ್, ಸಿಂಗ್, ರೈಡ್, ರೀಡ್, ಈ ತರ ಆಕ್ಷನ್ ವರ್ಡ್ಗಳನ್ನ ನಾವು ಮೇನ್ ವರ್ಬ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಗಳನ್ನ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿ ಫಾರ್ಮ್ ಆಫ್ ಫ್ಯಾಮಿಲಿ, ಹ್ಯಾವ್ ಫಾರ್ಮ್ ಆಫ್ ಫ್ಯಾಮಿಲಿ ಮತ್ತೆ ಡೂ ಫಾರ್ಮ್ ಆಫ್ ಫ್ಯಾಮಿಲಿ ಇದೆ ಅಂತೇಳಿ ಕ್ವೆಶ್ಚನ್ ಟ್ಯಾಕ್ಸ್ ನ ಸಂದರ್ಭದಲ್ಲಿ ವಿ ಹ್ಯಾಡ್ ಆಲ್ರೆಡಿ ಡಿಸ್ಕಸ್ಡ್. ಇದರ ಜೊತೆಗೆ ವಿಲ್, ಶೆಲ್, ಮೇ ಇವೆಲ್ಲವೂ ಇದಾವೆ. ಇವತ್ತು ನಾವು ಕಲಿಲಿಕ್ಕೆ ಹೊರಟಿರೋದು ಏನಪ್ಪಾ ಅಂದ್ರೆ ಸಬ್ಜೆಕ್ಟ್, ಒಂದು ವಾಕ್ಯದ ಕರ್ತೃಪದ ಮತ್ತೆ ಕ್ರಿಯಾಪದಗಳ ನಡುವೆ ಇರುವಂತಹ ಸಂಬಂಧ. ಗುಡ್ ಮಾರ್ನಿಂಗ್ ಎವ್ರಿಬಡಿ, ದೋಸ್ ಹೂ ಆರ್ ಜಾಯ್ನಿಂಗ್ ಅಸ್ ನೌ. ವಿ ಜಸ್ಟ್ ಸ್ಟಾರ್ಟೆಡ್ 2 minutes earlier. ಏನು ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ. ಸಬ್ಜೆಕ್ಟ್ ಅಂದ್ರೆ ವಾಕ್ಯದ ಕರ್ತೃಪದ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಾಮನು ಸೀತೆಯನ್ನು ಮದುವೆಯಾದನು ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ರಾಮ ಅನ್ನೋದು ಕರ್ತೃಪದ, ಕ್ರಿಯಾಪದ ಯಾವುದಿಲ್ಲಿ ಸೀತೆ, ಮದುವೆಯಾದನು ಅನ್ನುವಂಥದ್ದು ಕ್ರಿಯಾಪದ ಆಗಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಮತ್ತೆ ಯಾವುದ್ರ ಮೇಲೆ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಇಸ್ ನಥಿಂಗ್ ಬಟ್ ಕರ್ಮಪದ ಅನ್ನುವಂಥದ್ದು. ಸೊ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ಗಳ ಕ್ಲಾಸ್ ಬರ್ತಿಲ್ವಾ? ವಾಟ್ ಯು ಸೇ ಅದರ್ಸ್? ಇಸ್ ಇಟ್ ನಾಟ್ ವಿಸಿಬಲ್? ಪ್ಲೀಸ್ ರೀಜಾಯಿನ್. ಓಕೆ, ದಯವಿಟ್ಟು ರೀಜಾಯಿನ್ ಆಗಿ. ರಾಜಧಾನಿ ಅವರೇ ಬರ್ತಿದೆ ಅಂತ ಎಲ್ಲರೂ ಹೇಳ್ತಿದಾರಲ್ವಾ? ಎಸ್, ಪ್ಲೀಸ್ ರೀಜಾಯಿನ್. ನಿಮ್ಗೆ ಅನ್ಸುತ್ತೆ ಮೊನ್ನೆ ಪ್ರಾಬ್ಲಮ್ ಆಗಿತ್ತು ರಾಜಧಾನಿ. ಎಸ್, ಪ್ಲೀಸ್ ಸಿ ಟು ಇಟ್ ದಟ್ ಯುವರ್ ನೆಟ್ವರ್ಕ್ ಇಸ್ ಪ್ರಾಪರ್. ಸೊ ಇಲ್ಲಿ ನೋಡಿ, ರಾಮನು ಅಂತಿದೆ, ಮದುವೆಯಾದನು ಅಂತ ಬಳಸಿದೀವಿ. ರಾಮನು ಬಳಸಿ ಮದುವೆಯಾದರೂ ಬಳಸಿಲ್ಲ. ಇದು ಕನ್ನಡದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಅದೇ ರೀತಿ ಇಂಗ್ಲಿಷ್ ಅಲ್ಲೂ ಕೂಡ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನುವಂಥದ್ದು ಇದೆ. ಪ್ರತಿಯೊಂದು ವಾಕ್ಯದಲ್ಲೂ ಕೂಡ ಸಬ್ಜೆಕ್ಟ್ ಶುಡ್ ಅಗ್ರಿ ವಿತ್ ದ ವರ್ಬ್. ಏನು ಅಗ್ರಿ ವಿತ್ ದ ವರ್ಬ್ ಅಂದ್ರೆ ಅವೆರಡರ ನಡುವಿನ ಸಹ ಸಂಬಂಧ ಸರಿಯಾಗಿರ್ಬೇಕು. ನಾನು, ನೀವು, ನಮ್ಮ ಅಜ್ಜ ಎಲ್ಲರೂ ಹುಟ್ಟೋಕ್ ಮುಂಚೆ ಇಂಗ್ಲಿಷ್ ಭಾಷೆಯಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ಗಳ ನಡುವೆ ಒಂದು ಒಪ್ಪಂದ ಆಗೋಗಿದೆ, ಒಂದು ಅಗ್ರಿಮೆಂಟ್ ಆಲ್ರೆಡಿ ಆಗಿ ಅಫಿಡವಿಟ್ ಕೊಟ್ಬಿಟ್ಟಿದಾವೆ ಕೋರ್ಟಿಗೆ. ಏನೋ ವರ್ಬ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಅನ್ affidavit to the court, International Court of Languages. ನಾನು ತಮಾಷೆಗೆ ಹೇಳ್ತಾ ಇರೋದು, ಮತ್ತೆ ಅದೆಲ್ಲಿದೆ ಅಂತ ಕೇಳ್ಬೇಡಿ. ಸೊ ಏನ್ ಅಗ್ರಿಮೆಂಟ್ ಆಗ್ಬಿಟ್ಟಿದೆ ಸಬ್ಜೆಕ್ಟ್ ಮತ್ತೆ ವರ್ಬ್ಗಳ ಮಧ್ಯೆ ಅನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಐ ವಿಲ್ ಟ್ರೈ ಟು ಅಪ್ರೋಚ್ ಯು ಥ್ರೂ ಎಕ್ಸಾಂಪಲ್ಸ್. ನೋಡಿ, today we was playing in the garden. Raju, sorry, play repeat ಆಗುತ್ತೆ ಬೇಡ. ರಾಜು ರೀಡ್. ರೀಡ್ ಮತ್ತೆ ನಿಮಗೆ ಟೆನ್ಸ್ ಕನ್ಫ್ಯೂಸ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್ ಇರೋದೇ ಒಂದು ವರ್ಡ್ ಅಂತ ತಗೋತೀನಿ, ಬಿಕಾಸ್ ಐ ವಾಂಟ್ ಟು ಟೆಲ್ ಯು ಅಬೌಟ್ ರಾಜು ರೈಟ್ ಎ poem. They win the match. I is going to the
movie. I is going to the movie tonight. ಇಲ್ಲಿ ಬೋರ್ಡ್ ಮೇಲೆ 5 ವಾಕ್ಯಗಳಿದ್ದಾವೆ. ಈ 5 ವಾಕ್ಯಗಳಲ್ಲಿ ಏನ್ ಸಮಸ್ಯೆ ಇದೆ ಅಥವಾ 5ಕ್ಕೆ 5 ವಾಕ್ಯಗಳು ಸರಿ ಇದಾವ, 5 ವಾಕ್ಯಗಳು ತಪ್ಪಿದಾವ ಅಂತ ಹೇಳ್ಬೋದಾ? ಮೊದಲನೇ ವಾಕ್ಯದಲ್ಲಿ ಇರುವ ತಪ್ಪೇನು ಅಂತ ಹೇಳಿ ಗುರುತಿಸಬಹುದಾ? Which word in the sentence is error in the first one? ಆರ್ ಅನ್ನುವಂಥದ್ದು ಕರೆಕ್ಟ್. ಯಾಕೆ ಆರ್ ಅದು ತಪ್ಪು? ಹಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಬಳಸಬೇಕಾದಂತ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಆದ್ರೆ ಆರ್ ಬಳಸಿದರೆ ಅದು ತಪ್ಪು. ಓಕೆನಾ? ಗುಡ್. ನೆಕ್ಸ್ಟ್ ಒನ್, ಎರಡನೇ ವಾಕ್ಯದಲ್ಲಿ ಇರುವಂತ ತಪ್ಪೇನು? ವಾಸ್. ವಾಸ್ ಬದಲು ಅಲ್ಲೇನ್ ಬರ್ಬೇಕಿತ್ತು? ಹಿ ವರ್. ಯಾಕೆಂದ್ರೆ ವಾಕ್ಯ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಜೊತೆಗೆ ವಿ ಅನ್ನುವ ಪ್ಲೂರಲ್ ಇರುವ ಕಾರಣದಿಂದ ವರ್ ಅನ್ನ ಬಳಸಬೇಕಿತ್ತು. ಅದು ತಪ್ಪಾಗಿದೆ. ಮೂರನೇ ವಾಕ್ಯ, ರಾಜು ರೈಟ್ ಎ ಪೋಯಮ್. ಇದ್ರ ಬಗ್ಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಈಗಾಗಲೇ ಹೇಳಿದ್ದೆ ಅಲ್ವಾ? ಸೊ ಏನ್ ಎರರ್ ಇದೆ ಇದರಲ್ಲಿ? ರಾಜು ರೈಟ್ ಅನ್ನುವಂಥದ್ದು ಎರರು. ರಾಜು ಸಿಂಗ್ಯುಲರ್ ಆಗಿರುವ ಕಾರಣಕ್ಕೆ ಇದೇನಾಗ್ಬೇಕಿತ್ತು? ರಾಜು ರೈಟ್ಸ್ ಎ ಪೋಯಮ್ ಅಂತ ಆಗ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ವರ್ಬ್ ಪ್ಲೇನ್ ವರ್ಬ್ ಇದ್ದಾಗ ಅದು ಎಸ್ ಆದ್ರೆ ಮಾತ್ರ ಸಿಂಗ್ಯುಲರ್ ಆಗುತ್ತೆ. ವರ್ಬ್ ಅದರ ಒರಿಜಿನಲ್ ಫಾರ್ಮ್ ಅಲ್ಲಿ ಇದ್ರೆ ಅದೇನಾಗುತ್ತೆ? ಪಾಸ್ಟ್ ಟೆನ್ಸ್, ಅದು ಪ್ಲೂರಲ್ ಆಗುತ್ತೆ ಅನ್ನುವಂಥದ್ದು. ಎರಡನೇದು, ದೇ ವಿನ್ ದ ಮ್ಯಾಚ್. ಈ ವಾಕ್ಯದಲ್ಲಿ ದೇ ಕೂಡ ಪ್ಲೂರಲ್, ವಿನ್ ಕೂಡ ಪ್ಲೂರಲ್. ದೇರ್ ಈಸ್ ನೋ ಎರರ್. ಒನ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯು ಡೋಂಟ್ ಹ್ಯಾವ್ ಟು ಚೇಂಜ್ ದ ಟೆನ್ಸ್. ದೇ ವಿನ್ ದ, ಅದೇ ನೀವು ಇನ್ನು ಟೆನ್ಸ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ವಿನ್ ಇರೋದನ್ನ ಒನ್ ಮಾಡ್ಬಿಡಿದೀರಾ. ದೇ ವಿನ್ ದ ಮ್ಯಾಚ್ ಇಸ್ ಅನ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ಇಂಗ್ಲಿಷ್ ವಿಚ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮಗೆ ಗೊತ್ತೇ ಇಲ್ಲ, ಹಾಗಾದ್ರೆ ಏನು ಆ ವಾಕ್ಯಗಳನ್ನ ಹೇಗೆ ಬಳಸೋದು ಅಂತ. ಅದಕ್ಕೆ ಅಥವಾ ನೀವು ದೇ ಒನ್ ದ ಮ್ಯಾಚ್ ಆಗ್ಬೇಕು ಅಂತ ಹೇಳ್ತಿದ್ದೀರಾ. ಒನ್ ಅನ್ನೋದಲ್ಲ, ದೇ ವಿನ್ ದ ಮ್ಯಾಚ್. ಅವರು ಪಂದ್ಯವನ್ನು ಆ ಪಂದ್ಯವನ್ನು ಗೆಲ್ಲುತ್ತಾರೆ, ವಿಚ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ದೇ ವಿನ್ ದ ಮ್ಯಾಚ್ ಅನ್ನೋದು ಸರಿ ಇದೆ. ದೇ ಪ್ಲೂರಲ್, ವಿನ್ ಕೂಡ ಪ್ಲೂರಲ್. ಹಿ ಇದ್ದಿದ್ರೆ ಹಿ ವಿನ್ಸ್ ದ ಮ್ಯಾಚ್ ಅಂತ ಬರಬೇಕಿತ್ತು. ಅರ್ಥ ಆಗ್ತಿದೆಯಲ್ವಾ? ಸೊ ಓನ್ಲಿ ದಿಸ್ ಸೆಂಟೆನ್ಸ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ನೆಕ್ಸ್ಟ್ ಒನ್, ಲಾಸ್ಟ್ ಸೆಂಟೆನ್ಸ್, ಐ ಈಸ್ ಗೋಯಿಂಗ್ ಟು ದ ಮೂವಿ ಟುನೈಟ್. ಸೊ ಈ ಐ ಅಲ್ಲಿ ಆಮ್ ಬದಲು ಐ ಈಸ್ ಬದಲು ಇಲ್ಲಿ ಏನ್ ಬರಬೇಕಿತ್ತು? ಐ ಆಮ್ ಗೋಯಿಂಗ್ ಟು ದ ಮೂವಿ ಟುನೈಟ್ ಅಂತ ಆಗ್ಬೇಕು. ಈ 5 ವಾಕ್ಯಗಳನ್ನ ಏನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಈ ವಾಕ್ಯಗಳಲ್ಲಿ ಯಾವ್ದು ತಪ್ಪು ಅಂತ ನಾನು ಹೇಳಿದ್ನಲ್ಲ, ಅವೆಲ್ಲ ಯಾಕೆ ತಪ್ಪಾಗಿದ್ದಾವೆ ಗೊತ್ತಾ? ಸಬ್ಜೆಕ್ಟ್ ಇಸ್, ವರ್ಬ್ ಇಸ್ ನಾಟ್ ಅಗ್ರೀಯಿಂಗ್ ವಿತ್ ದ ಸಬ್ಜೆಕ್ಟ್ ಇನ್ ಆಲ್ ದೀಸ್ ಸೆಂಟೆನ್ಸಸ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಿ ಅನ್ನೋದು ಸಿಂಗ್ಯುಲರ್ ಇದೆ, ಆರ್ ಪ್ಲೂರಲ್ ಆಗ್ಬಿಟ್ಟಿದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಸ್ ನಾಟ್ ಪ್ರಾಪರ್. ಸೆಂಟೆನ್ಸ್ ಓದಿರ್ಲಿಲ್ಲ ರೀ? ಓಕೆ, ನೋ ಪ್ರಾಬ್ಲಮ್ ಸತೀಶ್. ಓಕೆ ನೋಡಿ, ಸಬ್ಜೆಕ್ಟ್ ವರ್ಬ್, ಸಬ್ಜೆಕ್ಟ್ ವರ್ಬ್, ಸಬ್ಜೆಕ್ಟ್ ವರ್ಬ್, ಸಬ್ಜೆಕ್ಟ್ ವರ್ಬ್, ಸಬ್ಜೆಕ್ಟ್ ವರ್ಬ್. ವರ್ಬ್ ಅನ್ನುವಂಥದ್ದು ಮೇನ್ ವರ್ಬ್ಗಳಿಗೂ ಅಪ್ಲೈ ಆಗುತ್ತೆ, ಹೆಲ್ಪಿಂಗ್ ವರ್ಬ್ಗಳಿಗೂ ಅಪ್ಲೈ ಆಗುತ್ತೆ. ಮೇನ್ ವರ್ಬೇ ಇರಲಿ, ಹೆಲ್ಪಿಂಗ್ ವರ್ಬೇ ಇರಲಿ, ವರ್ಬ್ ಶುಡ್ ಆಲ್ವೇಸ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಆ ವಾಕ್ಯದ ಕರ್ತೃಪದದ ಜೊತೆಗೆ ಆಯಾ ವಾಕ್ಯದ ಕ್ರಿಯಾಪದ ಏನಾಗಬೇಕು? ಅಗ್ರಿ ಮಾಡಬೇಕು. ಇಫ್ ಇಟ್ ಇಸ್ ನಾಟ್ ಅಗ್ರೀಯಿಂಗ್, ದಟ್ ಮೀನ್ಸ್ ಯಾವುದರಲ್ಲಿ ಅದು ಅಗ್ರಿಮೆಂಟ್ ಆಗಿರೋದಿಲ್ಲ ಅಂದ್ರೆ 2 ವಿಷಯದಲ್ಲಿ ವರ್ಬ್ ಶುಡ್ ಅಗ್ರಿ ವಿತ್ ಸಬ್ಜೆಕ್ಟ್. ದಟ್ ಈಸ್ ಫಸ್ಟ್ ಒನ್, ನಂಬರ್ಸ್. ನಂಬರ್ಸ್ ಅಲ್ಲಿ ಅಗ್ರಿ ಆಗ್ಬೇಕು. ಇನ್ನೊಂದು ಪರ್ಸನ್ಸ್, ಅದೇ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿದಲ್ವಾ. ಹಿ ಜೊತೆಗೆ ಆರ್ ಅನ್ನೋದು ಟೆನ್ಸ್ ಕರೆಕ್ಟ್ ಆಗಿದೆ, ಪ್ರೆಸೆಂಟ್ ಟೆನ್ಸ್. ಬಟ್ ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಂಬರ್ ಅಂಡ್ ಪರ್ಸನ್ ಮಿಸ್ ಮ್ಯಾಚ್ ಆಗಿತ್ತು. ಹಿ ಜೊತೆಗೆ ಪರ್ಸನ್ ಈಸ್ ಬರಬೇಕು. ಐ ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್, ಹಿ ಶಿ ಇಟ್ ದೇ ಥರ್ಡ್ ಪರ್ಸನ್ಸ್. ಸೊ ಸಿಂಗ್ಯುಲರ್ ಪ್ಲೂರಲ್ ಐ ಅಕಾರ್ಡಿಂಗ್ಲಿ ಅವುಗಳ ಜೊತೆಗೆ ಅವುಗಳಿಗೆ ಸಂವಾದಿಯಾದಂತಹ ಕರೆಸ್ಪಾಂಡಿಂಗ್ ಆದಂತಹ ಹೆಲ್ಪಿಂಗ್ ವರ್ಬ್ ಅನ್ನೇ ಬಳಸಬೇಕೆ ಹೊರತು ಬೇರೆ ಯಾವ್ಯಾವುದೋ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಸೊ ಸಬ್ಜೆಕ್ಟ್ ಶುಡ್ ಅಗ್ರಿ ವಿತ್ ಇಟ್ಸ್ ನಂಬರ್ ಅಂಡ್ ಪರ್ಸನ್ಸ್ ಇನ್ 2 ಥಿಂಗ್ಸ್. 2 ವಿಚಾರದಲ್ಲಿ ಐ ಆಮ್, ವಿ, ದೇ, ಆರ್, he she it is. good. ಕರೆಕ್ಟ್. ನೋಡಿ, ಸೊ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ವರ್ಬ್ ಶುಡ್ ಬಿ ಸಿಂಗ್ಯುಲರ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಕೂಡ ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿ ಇರಬೇಕು. ಸಬ್ಜೆಕ್ಟ್ ಅಕಸ್ಮಾತ್ ಪ್ಲೂರಲ್ ಆಗಿದೆ ಅಂತ ಇಟ್ಕೊಳ್ಳಿ, ವರ್ಬ್ ಕೂಡ ಏನಾಗೇ ಇರಬೇಕು? ಪ್ಲೂರಲ್ ಆಗಿ ಇರಬೇಕು. ಸಬ್ಜೆಕ್ಟ್ ಅಂಡ್ ವರ್ಬ್. ಸೊ ದ ಒನ್ ಲೈನ್ ಡೆಫಿನೇಷನ್ ಹೇಳೋದಾದ್ರೆ, ಇಡೀ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಇಷ್ಟೇ ವಿಷಯ.
ವಾಕ್ಯದ ಕರ್ತೃಪದ ಸಿಂಗ್ಯುಲರ್ ಅಲ್ಲಿ ಇದ್ರೆ ಸಿಂಗ್ಯುಲರ್ ವರ್ಬ್ ಅನ್ನ ಬಳಸಬೇಕು. ವಾಕ್ಯದ ಕರ್ತೃಪದ ಪ್ಲೂರಲ್ ಆಗಿದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಇದೇನ್ ಸರ್ ಸಿಂಪಲ್ ಇದೆ, ಮತ್ತೆ ಯಾಕೆ ಇದಕ್ಕೆ ಅಷ್ಟೊಂದು ದೊಡ್ಡ ಡೀಲ್ ಇದೆ ಅಂತ. ಹಿ ಶಿ ಇಟ್ ಐ ವಿ ಯು ದೇ ಇದ್ದಾಗ ಸುಲಭವಾಗಿ ಯಾರಿಗಾದ್ರೂ ಗೊತ್ತಾಗುತ್ತೆ, ಏನ್ ತೊಂದರೆ ಇಲ್ಲ. ಇದಲ್ಲದೆ ಅನೇಕ ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಅಂತ ಕಂಡುಹಿಡಿಲಿಕ್ಕೆ ಈಗ ಒಂದೊಂದಾಗಿ ನಿಯಮಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದು ನಮ್ಗೆ ಗೊತ್ತಿರಬೇಕು. ಯಾವಾಗ ನಮ್ಗೆ ಈ ವಾಕ್ಯದ ಸಬ್ಜೆಕ್ಟ್ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್, ನೀಟಾಗಿ ರಾಜು ಅಂತಿದ್ರೆ ಸಿಂಗ್ಯುಲರ್ ಅಂತ ಗೊತ್ತಾಗುತ್ತೆ, ಸ್ಟೂಡೆಂಟ್ಸ್ ಅಂತಿದ್ರೆ ಪ್ಲೂರಲ್ ಅಂತ ಗೊತ್ತಾಗುತ್ತೆ. ದೋಸ್ ಆರ್ ವೆರಿ ಸಿಂಪಲ್ ಥಿಂಗ್ಸ್. ಅಲ್ಲಿ ವರ್ಬ್ ಅನ್ನು ಪ್ಲೂರಲ್ಲೇ ಬಳಸಬೇಕು ಅನ್ನುವಂಥದ್ದು. ಈಗ ನಾವು ಒಂದೊಂದಾಗಿ ಕಲಿತಾ ಹೋಗುವಂತ ನಿಯಮಗಳೇನಿದಾವೆ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಹಾಗೆ, ಇವು ಬಹಳ ಮುಖ್ಯವಾದದ್ದು. ಅವುಗಳಲ್ಲಿ ಯಾವುದೋ ಒಂದು ನಿಯಮದ ಮೇಲೆ ಕ್ವಶನ್ ಅನ್ನ ಕೇಳುತ್ತಾನೆ. ಎಸ್ಪೆಷಲಿ ನಮ್ಮ ಜನರಲ್ ಇಂಗ್ಲಿಷ್ ಪೇಪರ್ನ ಎರರ್ ಐಡೆಂಟಿಫಿಕೇಶನ್ ಸೆಗ್ಮೆಂಟ್ ಇದೆಯಲ್ಲ, ಅದರಲ್ಲಿ ಯಾವಾಗಲೂ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೇನೆ ಪ್ರಶ್ನೆಗಳು ಬರುವುದು. ಸೊ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಇಟ್. ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ವಿ ಅಂತ ಇಟ್ಕೊಳ್ಳಿ, ಅದ್ರ ಜೊತೆಗೆ ಟೆನ್ಸಸ್ ಅನ್ನ ಕಲ್ತ್ವಿ ಅಂತ ಇಟ್ಕೊಳ್ಳಿ, ದ ವೇ ಯು ಅಂಡರ್ಸ್ಟ್ಯಾಂಡ್ ಎ ಕ್ವಶನ್ ಪೇಪರ್ ಇಂಪ್ರೂವ್ಸ್. ಇದನ್ನ ನೀವೇನೋ ಒಂಥರ ಈ GK ಪೇಪರ್ ತರ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ, ಪಾಯಿಂಟ್ಸ್ ನೆನ್ಪಿಡ್ಕೊಂಡ್ಬಿಡ್ತೀನಿ ಅಂತಲ್ಲ. ವಾಟ್ ಎವರ್ ಯು ಲರ್ನ್ ಹಿಯರ್ ಪ್ಲೀಸ್ ಅಪ್ಲೈ ದಟ್. ಅದನ್ನೇನ್ ಮಾಡ್ಬೇಕಾಗತ್ತೆ, ನಾವು ಅಪ್ಲಿಕೇಶನ್ ಮಾಡ್ಬೇಕಾಗತ್ತೆ. ಒಂದ್ ಸೆಂಟೆನ್ಸ್ ಎಲ್ಲ ಓದಿದಾಗ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡುವಾಗ ಆರ್ಟಿಕಲ್ ಸರಿಯಾಗಿ ಬಳಸಿದಾರಾ, ಪ್ರಿಪೋಸಿಷನ್ ಸರಿ ಇದೆಯಾ, ಟೆನ್ಸ್ ಸರಿ ಇದೆಯಾ, ಇದ್ರದ್ದು ಅರ್ಥ ಆಗ್ತಿದ್ಯಾ, ಆಮೇಲೆ ಕಂಜಂಕ್ಷನ್ ಸರಿ ಇದೆಯಾ ಇಲ್ಲಿ ಬಳಸಿರೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪ್ರಾಪರ್ ಆಗಿದೆಯಾ, ಸಿಂಗ್ಯುಲರ್ ಪ್ಲೂರಲ್ ಏನಾದ್ರು ಎಡವಟ್ ಹೊಡೆದಿದಾವ, ಇವನ್ನೆಲ್ಲ ಗಮನಿಸ್ತಾ ಹೋದಷ್ಟು ನಿಮ್ ಒಳಗಡೆ ಭಾಷೆ ಬೆಳೀತಾ ಹೋಗುತ್ತೆ. ಐ ವಾಸ್ ಆಲ್ಸೋ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಥ್ರೂ ಔಟ್ ಮೈ ಎಜುಕೇಶನ್. ಇಂಗ್ಲಿಷ್ ಲಿಟರೇಚರ್ ಒಂದು ಡಿಗ್ರಿ ಬಂದಾಗ ಇಂಗ್ಲಿಷ್ ಅನ್ನೋದನ್ನ ಬಿಟ್ರೆ ಥ್ರೂ ಔಟ್ ಮೈ ಎಜುಕೇಶನ್ ಐ ವಾಸ್ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾವು ಅನ್ನೋದನ್ನ ಲೈಫ್ ಲಾಂಗ್ ಎಕ್ಸ್ಕ್ಯೂಸ್ ಕೂತ್ಕೊಳ್ಳಿಕ್ಕೆ ನಾವು ಬರೋದಿಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ದಟ್. ಏನೋ ಗ್ರಾಜುಯೇಷನ್ ಮುಗೀತು, ಮತ್ತೊಂದು ಆಯ್ತು, 2-3 ವರ್ಷ ಓಕೆ, ಬಟ್ ಆ 2-3 ವರ್ಷ ನೀವು ಇನ್ವೆಸ್ಟ್ ಮಾಡಿಕೊಂಡು ಯು ನೀಡ್ ಟು ಲರ್ನ್ ದಿಸ್ ಲ್ಯಾಂಗ್ವೇಜ್, ರೈಟ್? ಅದನ್ನ ನಿಜ ಅಂತ ಹೇಳ್ತಿದ್ದಾರೆ, ಖಂಡಿತ ನಿಜನೇ ಅದು. ವಿತ್ ಮೈ ಎಕ್ಸ್ಪೀರಿಯನ್ಸ್ ಆಫ್ 18 years, ಐ ಹ್ಯಾವ್ ಬೀನ್ in a professional life for 18 years now, and I tell you this, I'm a writer in Kannada. I have written 10 books in Kannada and 4 books with regards to English, KS and KPSC exams, English books. So I'm basically a Kannada laureate, literature student. But I strongly recommend you guys to learn good English so that you are placed in a good job. You earn your bread. ಕನ್ನಡ ಬುಕ್ ಹೇಳಿ ನಿಮ್ದು. ಕನ್ನಡ ಬುಕ್ ಹೇಳ್ತೀನಿ, ತೊಂದರೆ ಇಲ್ಲ. ಐ ಹ್ಯಾವ್ ರಿಟನ್ 3 ಶಾರ್ಟ್ ಸ್ಟೋರಿ ಆಂಥಾಲಜೀಸ್. ದೇವರು ಅರೆಸ್ಟ್ ಆದ ವಾಸ್ ಮೈ ಫಸ್ಟ್ ಬುಕ್. ಟೈಪಿಸ್ಟ್ ತಿರಸ್ಕರಿಸಿದ ಕಥೆ 2ನೇ ಸಂಕಲನ, ಮತ್ತೆ ಪ್ರೇಮ ಪತ್ರದ ಆಫೀಸು ಮತ್ತು ಅವಳು ಅನ್ನುವಂಥದ್ದು 3ನೇ ಸಂಕಲನ, ಜೊತೆಗೆ ಒಂದು ಕಾನೂನಾತ್ಮಕ ಕೊಲೆ ಅನ್ನುವಂಥದ್ದು ನನ್ನ ನಾಟಕ, ರೈಟ್? ಸೊ ಸುಪಾರಿ ಕೊಲೆ ಅನ್ನುವಂಥದ್ದು ಕೂಡ ನನ್ನ ಒಂದು ನಾಟಕ ಇದೆ. ಒಂದು ಕಾನೂನಾತ್ಮಕ ಕೊಲೆ ನಾಟಕ ಹಿಂದಿಗೆ ಟ್ರಾನ್ಸ್ಲೇಟ್ ಆಗಿದೆ, ಅಂಡ್ ಐ ಹ್ಯಾವ್ ಬೀನ್ ಅವಾರ್ಡೆಡ್ ವಿತ್ ಡಾಕ್ಟರ್ KV ಸುಬ್ಬಣ್ಣ ಅವಾರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ಲೇ. ಇದಲ್ಲದೆ ನೋ ಮೋರ್ ಇಂಗ್ಲಿಷ್ ಅಂತ ಕೂಡ ಒಂದು ಪುಸ್ತಕ ಇದೆ ನಂದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆ ಬ್ಯೂಟಿಫುಲ್ ಆದ ಆರ್ಟಿಕಲ್ಸ್ ಇರುವ ಪುಸ್ತಕ. ಸೊ ಹಾಗಾಗಿ ನಾನು ಸುಮ್ಮನೆ ಡಿವಿಯೇಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಇದನ್ನ ಹೇಳಲೇಬೇಕಾಗಿತ್ತು. ನೀವು ಭಾಷೆ ಕಲಿತೀನಿ ಸರ್ ಇದ್ರ ಮುಖಾಂತರ ನಾನು ಅಂತ ನೀವು ಪ್ರಯತ್ನ ಮಾಡಿ. ಒಂದು ಜನರಲ್ ಇಂಗ್ಲಿಷ್ ಪೇಪರ್ ಅಲ್ಲಿರೋ 35 ಮಾರ್ಕ್ಸಿಗೆ ನಾನು ಇದನ್ನ ಕುತ್ಕೊಂಡ್ಬಿಡ್ತೀನಿ, ನಿಮ್ ಕ್ಲಾಸ್ ಕೇಳ್ಬಿಡ್ತೀನಿ, ಬಂದ್ಬಿಡುತ್ತೆ ಸರ್ ಅಂತ ನಮ್ಗೆ ಎಷ್ಟೋ ಜನ ಕೇಳ್ತಾರೆ. ಇಟ್ ಡಸಂಟ್ ವರ್ಕ್ ದಟ್ ವೇ ಡಿಯರ್, ಇಟ್ ಡಸಂಟ್ ವರ್ಕ್ ದಟ್ ವೇ. ಯು ನೀಡ್ ಟು ಲರ್ನ್ ಲ್ಯಾಂಗ್ವೇಜ್ ಅಂಡ್ ಎ ಕ್ವಶನ್ ಪೇಪರ್ ಆಫ್ 35 marks ಇಸ್ ಅ ಸ್ಟುಪಿಡ್ ಥಿಂಗ್ ಲೇಟರ್. ಯಾವಾಗ ನೀವು ಭಾಷೆಯನ್ನ ನೀವು ಚೆನ್ನಾಗಿ ಕಲಿತೀರೋ, ಕನ್ನಡ ಇರಲಿ ಇಂಗ್ಲಿಷ್ ಇರಲಿ. ಈಗ ಸಾಮಾನ್ಯ ಕನ್ನಡಕ್ಕೆ ನೀವು ವಿಪರೀತ ಸರ್ಕಸ್ ಯಾಕೆ ಮಾಡೋದಿಲ್ಲ? ನಿಮ್ಮದೇ ಭಾಷೆ ಓದಿದ್ರೆ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ ಇಂಗ್ಲಿಷ್ ಆಗಿಲ್ಲ. ನಾನು ಅವತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, LSWR ತರ ಕಲಿದೇ ಇರುವ ಕಾರಣಕ್ಕೆ ಈ ಸಮಸ್ಯೆ. ಅದಕ್ಕೆ ನಾನು ಈಗಲೂ ಹೇಳ್ತೀನಿ, ಲೇಟ್ ಆಗಿಲ್ಲ. ಲಿಸ್ನಿಂಗ್ ಮತ್ತೆ ಸ್ಪೀಕಿಂಗ್ ಇವೆರಡನ್ನು ದಯವಿಟ್ಟು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಡೇ ಟು ಡೇ ಲ್ಯಾಂಗ್ವೇಜ್ ಅಲ್ಲಿ. ಆಗ ಭಾಷೆ ಬೆಳವಣಿಗೆ ಆಗ್ತಾ ಹೋಗುತ್ತೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಬೇರೆಯವರು ಯಾವ ರೀತಿಯಲ್ಲಿ ಲ್ಯಾಂಗ್ವೇಜ್ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತೆ. ಪೊಲಿಟಿಕಲ್ ನ್ಯೂಸ್ ಅನ್ನ ಇಂಗ್ಲಿಷ್ ಅಲ್ಲಿ ಕೇಳಿ, ಸ್ವಲ್ಪನಾದ್ರೂ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಿ, ಒಂದು ಇಂಗ್ಲಿಷ್ ಕಥೆಯನ್ನು ಓದುವ ಪ್ರಯತ್ನ ಮಾಡಿ. ಆಮೇಲೆ ನಿಮ್ಗೆ ಇದನ್ನ ಮೊದಲನೇ ಕ್ಲಾಸಲ್ಲಿ ಹೇಳೋದು ಮರ್ತಿದ್ದೆ ಅನ್ಸುತ್ತೆ ನಾನು. ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾರಾದ್ರೂ ತುಂಬಾ ಸೀರಿಯಸ್ ಆಗಿದ್ದೀರಾ ಅಂದ್ರೆ ಒಂದು ಆಕ್ಟಿವಿಟಿನ ಮರಿದೇ ಮಾಡಿ. ಸ್ಟೇಟ್ ಸಿಲೆಬಸ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ಗಳಿರ್ತವಲ್ಲ, ಹಿಸ್ಟ್ರಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಎಲ್ಲ ಇಂಗ್ಲಿಷ್ ಮೀಡಿಯಂ. ನೀವು ಎನಿವೇರ್ ಅವುಗಳನ್ನ ಓದ್ಲೇಬೇಕು. GKಗಾದ್ರೂ ಓದ್ತಿರಲ್ವಾ, 6th standard 8th standard ಇವನ್ನೆಲ್ಲ GKಗಾಗಿ NCERT ಅವು ಇವು ಅಂತ ಪುಸ್ತಕ ಓದ್ತಿರಲ್ವಾ.
ನಿಮ್ಗೆ ಇಂಗ್ಲಿಷ್ ಮೀಡಿಯಂ NCERT ಓದಲಿಕ್ಕೆ ಕಷ್ಟ ಆದ್ರೆ, CBSE ಕಷ್ಟ ಆದ್ರೆ, ICSE ಕಷ್ಟ ಆದ್ರೆ, ಸ್ಟೇಟ್ ಸಿಲೆಬಸ್ನ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಗಳನ್ನ ಸೋಷಿಯಲ್ ಸೈನ್ಸ್ಗೆ, GKಗೆ, ಸೈನ್ಸ್ ಮತ್ತೆ ಮ್ಯಾಥ್ಸ್, ಬಿಸಿನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಇವುಗಳನ್ನ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ತಗೊಂಡು ಓದಿ. ಸಣ್ಣ ಸಣ್ಣ ವಾಕ್ಯಗಳಿರ್ತವೆ, ಟೆನ್ಸಸ್ ಅನ್ನ ಕಲ್ತಿರ್ತೀರಾ, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಗ್ರಾಮರ್ ಒಂದು ಹಂತಕ್ಕೆ ಕಲಿತೀರಾ ಈ ಕ್ಲಾಸ್ ಮುಗಿಯೋದ್ರೊಳಗಡೆನೆ. ಈ ಕ್ಲಾಸ್ ಅಂದ್ರೆ ಟೋಟಲ್ ಕೋರ್ಸ್. ಅದ್ರ ಜೊತೆಗೆ ನೀವು ಆ ಆಕ್ಟಿವಿಟಿಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಗೊತ್ತಿಲ್ಲ, ವೊಕ್ಯಾಬ್ಯುಲರಿ ಜಾಸ್ತಿ ಆಗ್ತಾ ಹೋಗುತ್ತೆ, ವಾಕ್ಯಗಳನ್ನ ರಚಿಸೋದು ಹೇಗೆ ಅಂತ ಗೊತ್ತಾಗುತ್ತೆ. ನಾನು ತುಂಬಾ ಜನ ಕೇಳ್ತಾರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡಿ ಅಂತ. ಐ ಸ್ಟ್ರಿಕ್ಟ್ಲಿ ಸೇ ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಸ್ಪೋಕನ್ ಇಂಗ್ಲಿಷ್ ಅನ್ನ ಕ್ಲಾಸ್ ಮಾಡಿ ಕಲ್ಸಕ್ ಬರೋದಿಲ್ಲ. ಯು ನೀಡ್ ಟು ಲರ್ನ್ ಲ್ಯಾಂಗ್ವೇಜ್ ಅಂಡ್ ಸ್ಪೋಕನ್ ಇಸ್ ಒನ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ಎ ಲ್ಯಾಂಗ್ವೇಜ್. ದಟ್ಸ್ ಆಲ್. ಭಾಷೆ ಮಾತಾಡೋದು ಅನ್ನುವಂಥದ್ದು ಭಾಷೆ ಒಂಚೂರು ಗೊತ್ತಾಗ್ತಾ ಹೋದಾಗೆ ಅದ್ರ ಒಂದು ಕಾಂಪೋನೆಂಟ್ ಅಷ್ಟೇ. ಅದು ಡಿಕ್ಷನರಿ ಇಟ್ಕೊಂಡು ಪೂರ್ತಿ ವೊಕ್ಯಾಬ್ಯುಲರಿ ಕಲಿತು ಆಮೇಲೆ ಮಾತಾಡ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಬಹಳ ದೊಡ್ಡ ಮೂರ್ಖತನ. ಅದು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿಗೆ ಸುಲಲಿತವಾಗಿ ಆರಾಮಾಗಿ ಕನ್ವರ್ಸೇಷನ್ ಮಾಡ್ಲಿಕ್ಕೆ ಡೇ ಟು ಡೇ ಲೈಫ್ ಅಲ್ಲಿ 3,500-4,000 ಪದಗಳು ಬೇಕಾದಷ್ಟು ಆಯ್ತು ಇಂಗ್ಲಿಷ್ ಅಲ್ಲಿ. ಒಬ್ಬ ಗ್ರಾಜುಯೇಷನ್ ಮಾಡಿದವರಿಗೆ ಖಂಡಿತ 2,500-4,000 ಪದಗಳು ಗೊತ್ತಿರ್ತವೆ. ಅಷ್ಟೊಂದು ಗೊತ್ತಿದೆಯಾ ಸರ್ ನಮ್ಗೆ ಅಂತ ನೀವು ಆಶ್ಚರ್ಯ ಪಡಬೇಡಿ, ನಿಮಗೂ ಗೊತ್ತಿದೆ. ನಾನು ಹೇಳುವ 4,000 ಪದಗಳಲ್ಲಿ ಬೋರ್ಡ್, ಪೆನ್, ಈಸು, ವಾಸು, ಫ್ಯಾನ್, ವಾಲು ಎಲ್ಲವೂ ಸೇರಿದವೆ. ಅವೇ ತಾನೇ ನಮ್ಗೆ ಡೇ ಟು ಡೇ ಮಾತಾಡ್ಲಿಕ್ಕೆ ಬೇಕಾಗಿರೋದು. ಅದ್ರ ಜೊತೆಗೆ ಒಂದಷ್ಟು ಮಿನಿಮಮ್ ಈ ತರದ ಕಾಂಪೋನೆಂಟ್ಸ್, ಗ್ರಾಮರ್, ವಾಕ್ಯ ರಚನೆ ಹೇಗಾಗತ್ತೆ ಇವುಗಳನ್ನೆಲ್ಲ ನಾವು ಕಲಿತಾ ಹೋದಾಗ PQRS, ಪ್ಯಾಸೇಜ್ ಅವೆಲ್ಲ ಸುಲಭವಾಗಿ ಅರ್ಥ ಆಗ್ತವೆ. ಓದಿರುವ ಕ್ವೆಶನ್ ಪೇಪರ್ ಅದೇನನ್ನ ಕನ್ವೆ ಮಾಡ್ತಾ ಇದೆಯೋ ಅದೇ ರೀತಿ ಅರ್ಥ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಒಂದು ಬ್ಯೂಟಿಫುಲ್ ಆದಂತಹ ವಿಷಯ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸುಮಾರು ಸರಿ ನನ್ಗೆ ಏನ್ ಬೇಸರ ಆಗುತ್ತೆ ಅಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವ ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಅಥವಾ ಅಭ್ಯರ್ಥಿ ನೀವೇನಾದ್ರೂ ಅನ್ಕೊಳ್ಳಿ, ನಿಮ್ಮಲ್ಲಿ ಒಂದು ಏನು ಅಂದ್ರೆ ಒಂಥರ ಕಂಪ್ಲೀಟ್ಲಿ ಒಂಥರ ಎಕ್ಸಾಮ್ ಓರಿಯೆಂಟೆಡ್. ನೇರವಾಗಿ ಏನಾದ್ರು ಸ್ಪೂನ್ ಫೀಡಿಂಗ್ ರೆಡಿ ಇದೆಯಾ, ನನಗೆ ಇದು ಓದಿದ್ರೆ ಬರುತ್ತಾ, ಈ ಬುಕ್ ಅಲ್ಲಿ ಬಂದ್ಬಿಡುತ್ತಾ? ಇಟ್ ಡಸಂಟ್ ವರ್ಕ್ ದಟ್ ವೇ ಡಿಯರ್ಸ್. ತುಂಬಾ ಆನೆಸ್ಟ್ ಆಗಿ ಹೇಳ್ತೀನಿ, with extensive experience of 15 to 18 years, I tell you this as a subject matter expert. ಅದು ಆತರ ಯಾವುದೋ ಒಂದು ಪುಸ್ತಕನೇ ನಿಮ್ಗೆ ಹೆಲ್ಪ್ ಮಾಡ್ಬಿಡುತ್ತೆ, ಯಾರೋ ಒಬ್ಬ ಟೀಚರ್ ನಿಮ್ಗೆ ಹೆಲ್ಪ್ ಮಾಡ್ಬಿಡ್ತಾರೆ, ಖಂಡಿತ ಆಗೋದಿಲ್ಲ. ಯು ಲಿಸನ್ ಟು ದಿ ಬೆಸ್ಟ್ ಟೀಚರ್ ಆನ್ ದ ಅರ್ತ್, ಬಟ್ ನಿಮಗೆ ಕೊನೆಗೆ ಎಷ್ಟು ದಕ್ತು ಅನ್ನೋದು ಮುಖ್ಯ. ಸೊ ನಾನು ಪ್ರಯತ್ನ ಮೀರಿ ನಿಮಗೆ ಹುಡುಕಬೇಕು ಪ್ರತಿಯೊಂದನ್ನು. ಖಂಡಿತ ನಾನು ಪ್ರಯತ್ನ ಮೀರಿ ನಿಮ್ಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬಲ್ಲೆ, ಬಟ್ ಅದನ್ನು ನಿಮ್ಮದಾಗಿ ಮಾಡಿಸ್ಕೊಳ್ಳೋದು ಅಲ್ಟಿಮೇಟ್ಲಿ ಇಟ್ ಈಸ್ ಲೆಫ್ಟ್ ಟು ಯು. ಎಲ್ಲಿಯವರೆಗೆ ಯಾವುದೇ ಸಬ್ಜೆಕ್ಟ್, ಕನ್ನಡ ಆಗಲಿ, ಇಂಗ್ಲಿಷ್ ಆಗಲಿ, ಹಿಂದಿ, ಜಿಯೋಗ್ರಫಿ, ವಾಟ್ ಎವರ್ ಇಟ್ ಈಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸೋಲ್ ಆಫ್ ದ ಸಬ್ಜೆಕ್ಟ್ ಫಸ್ಟ್ ಅಂಡ್ ದೆನ್ ಯು ಗೆಟ್ ದ ಗ್ರಿಪ್ ಓವರ್ ಇಟ್. ಆಮೇಲೆ ಅದ್ರ ಮೇಲೆ ನಮ್ಗೆ ಗ್ರಿಪ್ ಬರುತ್ತೆ. ಸೊ ಹಾಗಾಗಿ ನೋಡಿ, ನಾವೆಲ್ಲರೂ ಇಂಗ್ಲಿಷ್ ಅಂತ ಅನ್ಕೊಳ್ಳೋ ಹೊತ್ತಿಗೆ ಹಾಗೆ ನೋಡಿದ್ರೆ ಇಂಗ್ಲಿಷ್ ಅನ್ನುವಂಥದ್ದು ಅದಕ್ಕೆ ಸ್ವಂತ ಲಿಪಿಯೇ ಇಲ್ಲ. ಒಂದು ಸ್ವಂತ ಲಿಪಿ ಇಲ್ಲದ ಭಾಷೆ ನಮ್ಮ ಭಾಷೆ. ನೋಡಿ, ಕನ್ನಡ 2,500 ವರ್ಷಗಳ ಇತಿಹಾಸ ಹೊಂದಿದೆ. ಸುಲಿದ ಬಾಳೆಯ ಹಣ್ಣಿನ ಅಂದಲಿ ಅಂತೇಳಿ ಕವಿಗಳು ಹೇಳ್ತಾರೆ. ಒಂದೇ ಒಂದು ಚಾನ್ಸ್ ಇರೋದು ನಿಮ್ಗೆ. ಸರ್ ನಮ್ದು ಥಿಂಕು ಸೇಮ್ ಇತ್ತು ಸರ್, ವೊಕ್ಯಾಬ್ಯುಲರಿ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಕಲಿಬೇಕು ಅಂತ ದೇವರನ್ನೇ ಸಾಧ್ಯ ಇಲ್ಲ ರೀ. ನೀವು ಕನ್ನಡದಲ್ಲಿ ನಿಮ್ಗೆ ಡಿಕ್ಷನರಿಯಲ್ಲಿರುವ ಎಲ್ಲ ಪದಗಳು ಗೊತ್ತಿದಾವ, ಆಮೇಲೆ ಕನ್ನಡ ಮಾತಾಡ್ತಿದ್ದೀರಾ ನೀವು? ನೋ, ಜಸ್ಟ್ ಚೇಂಜ್ ಯುವರ್ ಅಪ್ರೋಚ್ ಅಂಡ್ ಥಿಂಗ್ಸ್ ಲುಕ್ ಗ್ರೇಟ್. ಆಮೇಲೆ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ಕೇಳಿ. ನಿಮ್ ಸುತ್ತಮುತ್ತ ಇರುವ ಫ್ರೆಂಡ್ಸ್ ನಿಮ್ಮನ್ನ ಹಾಳು ಮಾಡ್ತಾರೆ, ಅವ್ರು ನಿಮ್ಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ದೇವರನ್ನೇ ಬಿಡಲ್ಲ. ನೀವು ಇಂಗ್ಲಿಷ್ ಮಾತನಾಡುವ ಝೋನ್ ಅಲ್ಲಿ ಇದ್ರೆ, ಕಾರ್ಪೊರೇಟ್ ಜಾಬ್ ಅಲ್ಲಿ ಇದ್ರೆ, IT ಕಂಪ್ನಿ ವರ್ಕ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಅವಕಾಶ ಇದೆ. ಅದಿಲ್ಲದೆ ಹೋದಾಗ, ನಿಮ್ಮ ಸುತ್ತಮುತ್ತ ಯಾರು ಇಂಗ್ಲಿಷ್ ಮಾತಾಡೋರಿಲ್ಲ ಅಂದಾಗ ನೀವು ಹೇಗ್ ಮಾತಾಡ್ತೀರಾ? ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಏನಾದ್ರು ಅನ್ಕೊಳ್ಳಿ, ಯು ಗಿವ್ ಎ ಟ್ರೈ. ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡಕ್ ಬರೋ ತನಕ ನಿಮ್ಗೆ ಕಷ್ಟ ಆಗ್ತಿದೆ ಅಂದ್ರೆ, ಮಾತಾಡ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ಯಾರು ಇಲ್ಲ ಅಂದ್ರೆ, ಪ್ಲೀಸ್ ಕಾಲ್ ಕಸ್ಟಮರ್ ಕೇರ್ಸ್. ಐ ಹ್ಯಾವ್ ಡನ್ ಇಟ್. ನಾನು ಬಿಗಿನಿಂಗ್ ಅಲ್ಲಿ ಇಂಗ್ಲಿಷ್ ಮೇಜರ್ ಡಿಗ್ರಿ ಮುಗಿದ ತಕ್ಷಣ ನನಗೆ ಇಂಗ್ಲಿಷ್ ಪಟ 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 ಓದುತ್ತಾ ಇರಲಿಲ್ಲ, ಒಂದು ಸೆಂಟೆನ್ಸ್ ಮಾತಾಡಕ್ ಬರ್ತಾ ಇರಲಿಲ್ಲ. ಮಾಸ್ಟರ್ ಡಿಗ್ರಿ ಮುಗಿದ್ರು ಕೂಡ ನಿಮ್ಗೆ ಗೊತ್ತು, ಯಾಕಂದ್ರೆ ಸೆಕೆಂಡ್ ಲೈನ್ ಡಿಸ್ಟ್ರಿಕ್ಟ್ ನ ಸಿಟಿಗಳಲ್ಲಿ ಏನ್ ಮಾಡ್ಬಿಡ್ತಾರೆ ಪ್ರೊಫೆಸರ್ಗಳು, ನಮ್ಗೆ ಅರ್ಥ ಆಗಲಿ ಅಂತ ಶೇಕ್ಸ್ಪಿಯರ್ ನ ಪೂರ್ತಿ ಕನ್ನಡದಲ್ಲಿ ಪಠ ಮಾಡ್ಬಿಡ್ತಾರೆ ಇಂಗ್ಲಿಷ್ ಮೇಜರ್ ಸೆಕ್ಷನ್ಗೆ. ಆಮೇಲೆ ಎಲ್ಲ ಒಂದು ಜೆರಾಕ್ಸ್ ನೋಟ್ಸ್ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಂಡು ಬಂದ್ಬಿಡ್ತೀವಿ, ಏನೋ ಒಂದು ಬೈತೀವಿ, ಪಾಸ್ ಆಗ್ಬಿಡುತ್ತೆ, ಒಳ್ಳೆ ಮಾರ್ಕ್ಸ್ ಬಂತು. ಅದಲ್ಲ, ಲಿಟ್ರೇಚರ್ ಆಸಕ್ತಿ ಇದ್ದ ಕಾರಣಕ್ಕೆ. ಆದ್ರೆ ಭಾಷೆ ಬರ್ತಾ ಇರ್ಲಿಲ್ಲ. ಭಾಷೆ ಸೆಲ್ಫ್ ಅರ್ನ್ಡ್, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಐ ಹ್ಯಾವ್ ಅರ್ನ್ಡ್ ಇಟ್. ಲರ್ನ್ಡ್ ಅಂತ ಹೇಳೋದಿಲ್ಲ ನಾನು, ಐ ಹ್ಯಾವ್ ಅರ್ನ್ಡ್ ಇಟ್ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ಆಲ್ಸೋ ಅರ್ನ್ ಇಟ್ ಆಫ್ಟರ್ ಗ್ರಾಜುಯೇಷನ್, ಆಫ್ಟರ್ ಮಾಸ್ಟರ್ ಡಿಗ್ರಿ, ಆಫ್ಟರ್ ಕಾಲೇಜ್ ಡೇಸ್ ಅಂಡ್ ಯೂನಿವರ್ಸಿಟಿ ಡೇಸ್. It is still very much possible to earn proficiency in any language for that matter, provided you give a sincere attempt. That's all. That was my sincere request. ದಯವಿಟ್ಟು ತಿಳ್ಕೊಬೇಡಿ. ಒಂದು 10 ನಿಮಿಷ ಆಫ್ ದಿ ರೆಕಾರ್ಡ್ ಹೋಗಿ ನಾನು ನಿಮ್ಮ ಸಮಯ ವೇಸ್ಟ್ ಮಾಡಿದೆ ಅಂತ ಅನ್ಕೊಂಡಿದ್ರೆ ತಪ್ಪು ತಿಳ್ಕೊಬೇಡಿ. ಬಟ್ ಈ ಅಪ್ರೋಚ್ ನಿಮ್ಗೆ ಇರಬೇಕು. ಇದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜನರಲ್ ಇಂಗ್ಲಿಷ್ ಪೇಪರ್ ಹೆಲ್ಪ್ ಮಾಡುತ್ತೆ, ನಿಮ್ಗೆ ಗೊತ್ತಿಲ್ಲ ಅದು. ನಾನೀಗ ಒಂದು ಆಕ್ಟಿವಿಟಿ ಹೇಳಿದೆ, ಲೋಯರ್ ಸ್ಟ್ಯಾಂಡರ್ಡ್ ಗಳ ಇಂಗ್ಲಿಷ್ ಬುಕ್ ಓದಿ ಅಂತೇಳಿ. ನೀವು ಅದನ್ನು ಓದಿದ್ದಾಗ ಅವ್ನ ಹಿಸ್ಟ್ರಿ ಬಗ್ಗೆ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಟ್ರೆ, ನಿಮ್ಗೆ ಕೆಲವರಿಗೆ, ಎಷ್ಟೋ ಜನರಿಗೆ ಕ್ಯಾವಲ್ರಿ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಅಶ್ವದಳ,
ಕ್ಯಾವೆಲರಿ ಅಂದ್ರೆ ಅಶ್ವದಳ ಅಂತಾನೆ ಗೊತ್ತಿರೋದಿಲ್ಲ. ಇದೆಲ್ಲೋ ಒಂದ್ ಕಡೆ ಒನ್ ವರ್ಡಿಗೆ ಬಂದಿರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾವಾಗ ಅದನ್ನು ಓದಿರ್ತೀವಿ, ಎಲ್ಲೋ ಒಂದ್ ಕಡೆ ಇಂಗ್ಲಿಷ್ ಲೋಯರ್ ಸ್ಟ್ಯಾಂಡರ್ಡ್ ಸೈನ್ಸ್ ಬುಕ್ ಓದುವಾಗ ನ್ಯೂಮೋನಿಯಾ ಅಂತ ಬಂದಿರುತ್ತೆ. ಅದ್ರ ಸ್ಪೆಲ್ಲಿಂಗ್ ಅನ್ನ ಎಷ್ಟೋ ಸರಿ ಪರೀಕ್ಷೆಗೆ ಕೇಳಿದ್ದಾನೆ. ಕಮಿಟಿ ಅನ್ನುವ ಪದವನ್ನ ಇಂಗ್ಲಿಷ್ ಅಲ್ಲಿ ಓದ್ತೀರಾ ನೀವು, ಸೋಷಿಯಲ್ ಸೈನ್ಸ್ ಓದಿದ್ರೆ. ಕಮಿಟಿ ಅನ್ನುವ ಪದ ಸಾಕಷ್ಟು ಸರಿ ಬಂದಿದೆ ಇಂಗ್ಲಿಷ್ ಅಲ್ಲಿ, ಕ್ವಶನ್ ಪೇಪರ್ ಅಲ್ಲೇ ಬಂದಿದೆ. ಅರ್ಥ ಆಯ್ತಾ? ಪ್ಲೇ ರೈಟ್ ಅಂತೇಳಿ ನೀವು ಯಾವ್ದಾದ್ರು ಒಂದು ಶೇಕ್ಸ್ಪಿಯರ್ ನ ಕಥೆನೋ ಏನೋ ಒಂದು ಓದಿದ್ರೆ ಅಂದ್ರೆ ಅಲ್ಲಿ ಶೇಕ್ಸ್ಪಿಯರ್ ವಾಸ್ ಎ ಗ್ರೇಟ್ ಪ್ಲೇ ರೈಟ್ ಅಂತ ಬರ್ದಿರ್ತಾನೆ. ಪ್ಲೇ ರೈಟ್ ಅಂದ್ರೆ ಏನು? ನಾಟಕಕಾರ ಅಂತ. ಇದ್ರ ಸ್ಪೆಲ್ಲಿಂಗ್ ಎಷ್ಟು ಸರಿ ಬಂದಿದೆ ಗೊತ್ತಾ ಪತ್ರಿಕೆಯಲ್ಲಿ? ಯು ಟೇಕ್ PYQ ಬುಕ್ ಅಂಡ್ ಸಿ. ಅದಕ್ಕೆ ನೀವು ಅದನ್ನ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಪ್ಲೇ ರೈಟ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ಅರ್ಥ ಆಗ್ತಿದೆಯಲ್ವಾ? ಸೊ ದಟ್ ಈಸ್ ವೈ ಐ ಆಮ್ ಇನ್ಸಿಸ್ಟಿಂಗ್, ನೀವು ಹೇಗೂ GK ಗೋಸ್ಕರ ಆ ಬುಕ್ ಗಳನ್ನು ಓದ್ಲೇಬೇಕಲ್ವಾ? ಡೋಂಟ್ ಆಲ್ವೇಸ್ ರೀಡ್ ದಮ್ ಇನ್ ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ ಬುಕ್ ಇರಲಿ, ಬಟ್ please procure English medium state syllabus English medium textbooks of 6th standard to 10th is beautiful. If you have them, start reading. You see in 6 months ನಿಮ್ಮ vocabulary ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ಇದನ್ನ ಬಿಟ್ಬಿಟ್ಟು ನೀವು ವೇಟಾ ಅಂತ ಹೇಳ್ಬಿಟ್ಟು ಆ ಕ್ಲಾಸ್ ಸೇರಿದೆ ಈ ಕ್ಲಾಸ್ ಸೇರಿದೆ ಅಂದ್ರೆ ದುಡ್ಡು ವೇಸ್ಟ್ ಮಾಡ್ತೀರಾ ಹೊರತು ಮತ್ತೆ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಬೇಕಾ ಗ್ರಾಮರ್ ಪಾಯಿಂಟ್ಸ್ ನ ಹೇಳ್ಕೊಡ್ತಾ ಕೂತ್ಕೋತಾರೆ. That is why please do this activity, and then with whatever you understand in grammar, start speaking, start attempting. ನಾನು ಯಾವಾಗ ಟೆನ್ಸಸ್ ಶುರು ಮಾಡ್ತೀನಿ ಅವಾಗ ನಿಮಗೆ ರಿಯಲ್ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಡೋಂಟ್ ವರಿ, ದಟ್ ಯು ನೀಡ್ ಟು ಲರ್ನ್. ಗ್ರಾಮರಿಗೂ ಕಲಿಬೇಕು, ಅದನ್ನ ಬಳಸಲಿಕ್ಕೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ಕಲಿಬೇಕಾಗುತ್ತೆ ಅನ್ನುವಂಥದ್ದು. ರೈಟ್? ಎಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೊತ್ತಿಲ್ಲದ ವ್ಯಕ್ತಿ ಮಾತನಾಡುವಾಗ ಕನ್ನಡ ಶಾಲೆ ಪುಸ್ತಕದಿಂದ ಇಂಗ್ಲಿಷ್ ಅನ್ನು ಖಂಡಿತ ಕಲಿಯುವುದು. ರೈಟ್? ಪ್ಲೀಸ್ ಡೂ ದಟ್. ನಾವು ನೋಡಿ, ಸೊ ಬೇಸಿಕಲಿ ಏನು ಅಂತ ಆಯ್ತು ಅಲ್ಲಿಗೆ ಡೆಫಿನೇಷನ್ ಆಫ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನು ಅಂತ ಆಯ್ತು. If the subject of the sentence is singular, verb should be singular. If the subject of the sentence is plural, verb should be plural. ಇನ್ನೂ ಒಂದು ರೀತಿ ತಮಾಷೆಯಾಗಿ ಹೇಳೋದಾದ್ರೆ, ವರ್ಬ್ ಸಬ್ಜೆಕ್ಟ್ ಗೆ ಆಲ್ರೆಡಿ ಪ್ರಾಮಿಸ್ ಮಾಡ್ಬಿಟ್ಟಿದೆ. ಏನಂತ? ನೀನು ಎಲ್ಲಿಯವರೆಗೆ ಸಿಂಗಲ್ ಆಗಿ ಇರ್ತೀಯೋ ನಾನು ಅಲ್ಲಿಯವರೆಗೆ ಸಿಂಗಲ್ ಆಗಿರ್ತೀನಿ. ನೀನ್ ಯಾವಾಗ ಪ್ಲೂರಲ್ ಆಗ್ತೀಯೋ ನಾನು ಕೂಡ ಪ್ಲೂರಲ್ ಆಗ್ತೀನಿ ಅಂತ ವರ್ಬ್ ಹ್ಯಾಸ್ ಗಿವನ್ ಎ ಪ್ರಾಮಿಸ್ ಟು ಸಬ್ಜೆಕ್ಟ್, and both of them have agreed on it. ಸಿಂಗಲ್ ಆದ್ರೆ ಸಿಂಗಲ್, ಪ್ಲೂರಲ್ ಆದ್ರೆ ಪ್ಲೂರಲ್. ರೈಟ್? ಸೊ ಹಾಗಾಗಿ ಸಬ್ಜೆಕ್ಟ್ ವಾಕ್ಯದಲ್ಲಿ ಸಿಂಗ್ಯುಲರ್ ಇರುತ್ತಾ ಪ್ಲೂರಲ್ ಇರುತ್ತಾ ಅಂತ ಕಂಡುಹಿಡಿಯೋದೇ ನಮಗೆ ಟಾಸ್ಕ್. ಈಗ ಅನೇಕ ಬಾರಿ ಇದು ಕನ್ಫ್ಯೂಸ್ ಆಗುವ ಸಾಧ್ಯತೆಗಳಿದಾವೆ. ನಾರ್ಮಲ್ ಆಗಿರೋ ಸೆಂಟೆನ್ಸ್ ತೊಂದರೆ ಇಲ್ಲ, ಈಸ್ ಶೀಸ್ ಎಲ್ಲ ಯಾರು ಕೊಡೋದು ಇಲ್ಲ ನಿಮ್ಗೆ ಡಿಗ್ರಿ ಲೆವೆಲ್ಗೆ. ನಾನು ಯಾಕೆ ಆ ಎಕ್ಸಾಂಪಲ್ ಗಳನ್ನ ಬರೆದೆ ಅಂದ್ರೆ ನಿಮಗೆ ಸಬ್ಜೆಕ್ಟ್ ವರ್ಬ್ ಕಾನ್ಸೆಪ್ಟ್ ಅನ್ನ ಬೇಸಿಕ್ ಇಂದ ಅರ್ಥ ಮಾಡಿಸುವ ಅನ್ನೋ ಕಾರಣಕ್ಕೆ ಹಿ ಈಸ್, ವಿ ಆರ್ ಅದನ್ನ ಬರೆದೆ ಅಷ್ಟೇ. ಬಟ್ ನೌ ಅವರ್ ಅಟೆಂಪ್ಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಅಥವಾ ಕಂಡಿಡ್ಕೊಳ್ಳಿಕ್ಕೆ ಒಂದಷ್ಟು ನಿಯಮಗಳಿದಾವೆ. ಅವುಗಳನ್ನ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮತ್ತೆ ನಾನು ಹೇಳಿದ್ದು ಒಂದು ವಿಷಯವನ್ನು ನೆನಪಿಡಿ, ಈ ವರ್ಬ್ ಪ್ಲೂರಲ್ ಆಗ್ಬೇಕು ಅನ್ನೋದು ಹೆಲ್ಪಿಂಗ್ ವರ್ಬಿಗೂ ಅಪ್ಲೈ ಆಗುತ್ತೆ, ಮೇನ್ ವರ್ಬ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ದ ಫಸ್ಟ್ ರೂಲ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಮೊದಲ ನಿಯಮ ಯಾವುದಪ್ಪ ಅಂದ್ರೆ ನೋಡಿ, when two subjects joined by conjunction and, ಯಾವಾಗ ಎರಡು ಸಬ್ಜೆಕ್ಟ್ಗಳು ಕಂಜಂಕ್ಷನ್ ಅಂಡ್ ಇಂದ ಜಾಯಿನ್ ಮಾಡಲ್ಪಟ್ಟಿರ್ತಾವೋ ಅಂದ್ರೆ ಸೇರಿಸಲ್ಪಟ್ಟ ಮತ್ತು ಅಂತ ಅಷ್ಟೇ, ಇನ್ನೇನಲ್ಲ. when two subjects are joined by conjunction and, the total subject of the sentence becomes plural. ಹಾಗಾಗಿ ವರ್ಬ್ ಆಬ್ವಿಯಸ್ಲಿ ಏನಾಗಿರ್ಬೇಕು, ಪ್ಲೂರಲ್ ಆಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಪರೀಕ್ಷೆಯಲ್ಲಿ ಇಂಥವೇ ಬಂದಿದ್ದಾವೆ ನೋಡಿ, ಐ ಅಂಡ್ ಹಿ. ಐ ಅಂಡ್ ಹಿ ಡ್ಯಾಶ್ ಗೋಯಿಂಗ್ ಟು ದ ಪಾರ್ಕ್ ಅಂತಿದೆ ಅಂತ ಇಟ್ಕೊಳ್ಳಿ. ಎರಡು ಆಪ್ಷನ್ ಇದೆ. ನೀವು ಹಿ ಅನ್ನ ನೋಡಿ ಈಸ್ ಅಂತ ಅನ್ಕೊಂಡ್ರೆ ತಪ್ಪು. ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಇಸ್ ಐ ಅಂಡ್ ಹಿ ಆರ್ ಗೋಯಿಂಗ್ ಟು ದ ಪಾರ್ಕ್. ಯಾಕೆ ಅಂದ್ರೆ ಐ ಅನ್ನೋದು ಒಂದು ಸಬ್ಜೆಕ್ಟ್, ಹಿ ಅನ್ನೋದು ಒಂದು ಸಬ್ಜೆಕ್ಟ್. ದೇ ಆರ್ ಜಾಯಿನ್ಡ್ ಬೈ ಕಂಜಂಕ್ಷನ್ ಅಂಡ್. ನಾನು ಮತ್ತೆ ಅವನು ಇಬ್ಬರು ಇರುವ ಕಾರಣಕ್ಕೆ ಆಬ್ವಿಯಸ್ಲಿ ಸೊ ಇದೇನಾಗುತ್ತೆ, ಪ್ಲೂರಲ್ ಆಗುತ್ತೆ. ನಾನು ಮತ್ತು ಅವನು ಹೋದೆವು ಅಂತ ಹೇಳ್ತೀವಿ ಹೊರತು ಹೋದೆನು ಅಥವಾ ಹೋದನು ಅಂತ ಹೇಳೋದಿಲ್ಲ. ಅದಕ್ಕಾಗಿನೇ ಇಲ್ಲಿ ಏನನ್ನ ಬಳಸಬೇಕು, ಆರ್ ಅನ್ನ ಬಳಸಬೇಕು. ಎಸ್, ನಮ್ಮಲ್ಲಿ ಏನಾಗುತ್ತೆ, ನಿಮ್ಗೆ ಕನ್ನಡದಲ್ಲಿ ಈ ತರ ಆಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಯಾವ ಅಡಿಷನಲ್ ಆದಂತಹ ಹೆಲ್ಪಿಂಗ್ ವರ್ಬ್ಗಳಿಲ್ಲ. ನಮ್ಮಲ್ಲಿ ಇರೋದು ಒಂದೇ, ತಿಂದೆ. ಈ ಈಸ್ ಈಟಿಂಗ್ ಅಂತ, ಅವನು ತಿನ್ನುತ್ತಿದ್ದಾನೆ, ಅಲ್ಲೇ ಬಂದೋಯ್ತದೆ. ಮತ್ತೊಂದು ಅಡಿಷನಲ್ ಆದಂತಹ ಹೆಲ್ಪಿಂಗ್ ವರ್ಬ್ ಸ್ಟ್ರಕ್ಚರ್ ನಮ್ಮಲ್ಲಿ ಯಾವುದ್ರಲ್ಲಿಲ್ಲ, ನಮ್ದ್ರಲ್ಲಿ ಕನ್ನಡದಲ್ಲಿ ಇಲ್ಲ, ಬಟ್ ಇಂಗ್ಲಿಷ್ ಅಲ್ಲದಿದೆ. ಸೊ ಹಾಗಾಗಿ ಐ ಥಿಂಕ್ ದಿಸ್ ಪಾಯಿಂಟ್ ಇಸ್ ವೆರಿ ಮಚ್ ಕ್ಲಿಯರ್.
ಯಾವ ಸಂದರ್ಭದಲ್ಲಿ ಎರಡು ಸಬ್ಜೆಕ್ಟ್ಗಳು ಆಂಡ್ ಇಂದ ಜಾಯಿನ್ ಆದ್ರೂ ಕೂಡ ಆಗ ಬಳಸಬೇಕಾದಂತಹ, ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ ವರ್ಡ್ ಏನಾಗಿರುತ್ತೆ ಅಂತ, ಆ ವಾಕ್ಯದಲ್ಲಿ ಸಬ್ಜೆಕ್ಟ್ ಏನಾಗಿರುತ್ತೆ, ಪ್ಲೂರಲ್ ಆಗಿರುತ್ತೆ. ಸಬ್ಜೆಕ್ಟ್ ಟು ಪ್ಲೂರಲ್ ಆಗೋದ್ರಿಂದ ವರ್ಬ್ ಕೂಡ ಪ್ಲೂರಲ್ ಆಗ್ಬೇಕು ಅಂತ. ಈಗ ಇನ್ನೊಂದು ಇದೇ ವಾಕ್ಯನ ಇನ್ನೊಂದು ತರ ಬರೀತೀನಿ ನೋಡಿ. ಶಿ ಅಂಡ್ ಐ ಬಂದಿದೆ ಅಂತ ಇಟ್ಕೊಳ್ಳಿ, ಆಗ್ಲೂ ಕೂಡ ಆರೇ ಬರಬೇಕು. ಅಥವಾ ನಾನು ಬೇರೆ ಟೆನ್ಸ್ ಅಲ್ಲಿ ಹೇಳ್ತೀನಿ ಅಂದ್ರೆ ಹ್ಯಾವ್ ಅಥವಾ ಹ್ಯಾಸ್ ಇದ್ರೆ ಹ್ಯಾವ್ ಬಳಸಬೇಕು. ಶಿ ಅಂಡ್ ಐ ಹ್ಯಾವ್ ಆರ್ಡರ್ಡ್ ನ್ಯೂ ಶೂಸ್. ನಾವಿಬ್ರು ಹೊಸ ಶೂಸ್ ಗಳನ್ನ ಆರ್ಡರ್ ಮಾಡಿದೀವಿ ಅನ್ನುವಂಥದ್ದು. ಸೊ ಶಿ ಅಂಡ್ ಐ, ಅವಳು ಮತ್ತೆ ನಾನು ಅಂತಿದೆ ಅಂದ ತಕ್ಷಣ ಇಲ್ಲಿ ಬೇರೆ ಏನೋ ಬಳಕೆ ಬರೋದಿಲ್ಲ. ಅಫ್ಕೋರ್ಸ್ ಐ ಜೊತೆ ಹ್ಯಾವೇ ಬರೋದು, ಬೇರೆ ವಿಚಾರ. ಸೊ ಪ್ಲೂರಲ್ ಅನ್ನೇ ಬಳಸಬೇಕು. ಹ್ಯಾವ್ ಫಾರ್ಮ್ ಆಗ್ಲಿ, ಡೂ ಫಾರ್ಮ್ ಆಗ್ಲಿ, ಹೋದೆವು, ಹೋಗಬಹುದು, ಆರ್ ಇಲ್ಲ, ಸಂಭವ, ಸಂಶಯ, ಸಂದೇಹ ಇದೆ ನಮ್ಮ ಕನ್ನಡ. ಅದು ಬೇರೆ. ನಾನೀಗ ಇದಕ್ಕೆ ಹೋಗೋದಿಲ್ಲ, ದ ಪೆಡಾಂಟಿಕ್ ನೇಚರ್ ಆಫ್ ದ ಲ್ಯಾಂಗ್ವೇಜ್ ಗೆ ಡಿಸೆಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಗ್ರಾಮ್ಯಾಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ನೋಡೋಣ. ಬಟ್ ನಮ್ಮ ಭಾಷೆಯಲ್ಲಿ ಏನಾಗುತ್ತೆ, ನಿಮ್ಗೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಒಂದೇ ಪದದಲ್ಲಿ ಎಲ್ಲ ಹೇಳ್ಬೋದು. ಇಲ್ಲಿ ನೀವು ಹೋಗಬಹುದು ಅನ್ಬೇಕು ಅಂದ್ರೆ ಮೇ ಅಂತ ಬಳಸಬೇಕು. ಅದಕ್ಕೊಂದು ಹೆಲ್ಪಿಂಗ್ ವರ್ಬ್ ಇಂಗ್ಲಿಷ್ ಅಲ್ಲಿ ಐ ಮೇ ಗೋ ಅಂತ ಬಳಸಬೇಕಾಗುತ್ತೆ. ಆತರ. ಸೊ ಶಿ ಅಂಡ್ ಐ ಹ್ಯಾವ್ ಆರ್ಡರ್ಡ್ ನ್ಯೂ ಶೂಸ್ ಅನ್ನುವಂಥದ್ದು. ಅದೇ ರೀತಿ ಹೆಸರಿದ್ರು ಅಷ್ಟೇ. ಏನಂತ, ರಾಜು ಅಂಡ್ ರವಿ. ರಾಜು ಅಂಡ್ ರವಿ ವರ್ ಪ್ಲೇಯಿಂಗ್ ಇನ್ ದ ಫೀಲ್ಡ್. ರಾಜು ಮತ್ತೆ ರವಿ ಎರಡು ಸಬ್ಜೆಕ್ಟ್ ಇರುವ ಕಾರಣಕ್ಕೆ ಇಲ್ಲಿ ಏನನ್ನ ಬಳಸಬೇಕಾಗುತ್ತೆ, ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. That is the first thing you must remember. When two subjects are joined by conjunction and, no doubt ಅದರ ಪಕ್ಕದಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ನೀವು he, she, it ಅಂತ ಕಾಣಿಸ್ತಾ ಇದ್ರು ಕೂಡ ಇಡೀ ವಾಕ್ಯದ ಸಬ್ಜೆಕ್ಟ್ ಆಗಿ ಇದನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ ನಾವು. ಸೊ ಅದು ಪ್ಲೂರಲ್ ಆಗುವ ಕಾರಣಕ್ಕೆ ವರ್ಬ್ ಏನಾಗಿ ಬಳಸಬೇಕು, ಪ್ಲೂರಲ್ ಆಗಿ ಬಳಸಬೇಕು. That is the first rule that you should remember. It's a simple one. Next rule, next ನಿಯಮ ಏನಪ್ಪಾ ಅಂದ್ರೆ, ನೋಡಿ, two subjects, one thought. This is important. ಎರಡು ಸಬ್ಜೆಕ್ಟ್ಗಳು ಇರ್ತವೆ ವಾಕ್ಯದಲ್ಲಿ, ಮತ್ತೆ and joined by conjunction and ಕೂಡ ಇರುತ್ತೆ. Two subjects joined by conjunction and, but they are talking about a single idea, single thought, single entity. ಒಂದು ಎಂಟಿಟಿ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ಐಡಿಯಾ ಅಥವಾ ಒಂದು ಆಲೋಚನೆಯನ್ನ ಸ್ಫುಟವಾಗಿ ತಿಳಿಸ್ತಾ ಇದ್ರೆ, ಒಂದೇ ಒಂದು ವಿಚಾರ ಲಹರಿಗೆ ಸಂಬಂಧಪಟ್ಟದ್ದಾಗಿದ್ರೆ, ಒಂದು ಟೋಟಲ್ ಎಂಟಿಟಿಗೆ ಸಂಬಂಧಪಟ್ಟಂತ ವಿಷಯ ಆಗಿದ್ರೆ, ಅಂಡ್ ಇದ್ರೂ ಕೂಡ ವರ್ಬ್ ಶುಡ್ ಬಿ ಸಿಂಗ್ಯುಲರ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಗೋದೇ ಕನ್ಫ್ಯೂಷನ್. ಬಹಳ ಸಂದರ್ಭಗಳಲ್ಲಿ ವರ್ಬ್ ಅನ್ನ ಸಿಂಗ್ಯುಲರ್ ಕೊಡ್ಬೇಕಾಗಿರೋ ಕಡೆ ಪ್ಲೂರಲ್ ಕೊಟ್ಟಿರ್ತಾನೆ, ಅದು ತಪ್ಪು. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ನಾವು ಕಲಿಯೋದೇ ಮೇನ್ ಆಗಿ ಎಲ್ಲೆಲ್ಲಿ ಹೆಚ್ಚಾಗಿ ಸಿಂಗ್ಯುಲರ್ ಬರುತ್ತೆ. ವರ್ಬ್ ಸಿಂಗ್ಯುಲರ್ ಇರ್ಬೇಕೋ ಪ್ಲೂರಲ್ ಇರ್ಬೇಕು. ದಟ್ ಈಸ್ ವಾಟ್ ವಿ ಆರ್ ಲರ್ನಿಂಗ್ ಹಿಯರ್. ನೋಡಿ, ಫಾರ್ ಎಕ್ಸಾಂಪಲ್, ಬ್ರೆಡ್ ಅಂಡ್ ಬಟರ್ is important in life, right? ಇಲ್ಲಿ ನಿಮಗೆ ಬ್ರೆಡ್ ಇದೆ, ಬಟರ್ ಇದೆ, and it is joined by conjunction and. two subjects idea ಒಂದೇ, so singular. ನೋಡಿ, ಬ್ರೆಡ್ ಅಂಡ್ ಬಟರ್, ಟೋಟಲ್ ಆಗಿ ಇದರ ಅರ್ಥ ಏನು ಅಂದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಆಹಾರ ಮುಖ್ಯ ಅಂತ, ತಿನ್ನಕ್ ಸಿಗಬೇಕು, ಊಟ ಬಟ್ಟೆ, ಬ್ರೆಡ್ ಅಂಡ್ ಬಟರ್, ಲೈಫ್ ನಡೆಸಲಿಕ್ಕೆ. ಸೊ ಹಾಗಾಗಿ ಬ್ರೆಡ್ ಅಂಡ್ ಬಟರ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್. ಆಹಾರ ಅನ್ನೋ ಅರ್ಥವನ್ನ ಟೋಟಲ್ ಆಗಿ ಈ ಎರಡು ಇದ್ರೂ ಕೂಡ ಫುಡ್ ಅನ್ನೋದನ್ನ ಕೊಡ್ತಾ ಇದೆ ಮೀನಿಂಗ್. ಹಾಗಾಗಿ ಒಂದೇ ಐಡಿಯಾ ಅಥವಾ ಒಂದು ಎಂಟಿಟಿಗೆ ಸಂಬಂಧಪಟ್ಟದ್ದಾಗಿರುವ ಕಾರಣಕ್ಕೆ ಬ್ರೆಡ್ ಅಂಡ್ ಬಟರ್ ಆರ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಕೊಟ್ಟಿದ್ರೆ, ಆರ್ ಇಸ್ ದ ಎರರ್ ಇನ್ ದ ಸೆಂಟೆನ್ಸ್. ಅರ್ಥ ಆಗ್ತಿದ್ಯಾ? ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಈಗ ಗೊತ್ತಾಗುತ್ತೆ. ಇಡ್ಲಿ ಅಂಡ್ ಸಾಂಬಾರ್. ಇಡ್ಲಿ ಅಂಡ್ ಸಾಂಬಾರ್ ಡ್ಯಾಶ್ ಸರ್ವ್ಡ್ ಫಾರ್ ಬ್ರೇಕ್ಫಾಸ್ಟ್. ನೋಡಿ, ಇಡ್ಲಿ ಅಂಡ್ ಸಾಂಬಾರ್ ಕೊಟ್ಟಿದ್ರು ಬ್ರೇಕ್ಫಾಸ್ಟ್ ಗೆ ಅಂತ ಹೇಳ್ತಿದ್ದೆ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ. ವಾಸ್ ಸರ್ವ್ಡ್ ಇದೆ, ವರ್ ಸರ್ವ್ಡ್ ಇದೆ. ಯಾವುದು ಸರಿಯಾದ ಆನ್ಸರ್ ಆಗುತ್ತೆ? ವಾಸ್. ಇಡ್ಲಿ ಅಂಡ್ ಸಾಂಬಾರ್ ವಾಸ್ ಸರ್ವ್ಡ್ ಫಾರ್ ದ ಬ್ರೇಕ್ಫಾಸ್ಟ್. ಯಾಕೆ? ಇಡ್ಲಿ ಸಾಂಬಾರ್ ಟುಗೆದರ್ ವಿ ಕಾಲ್ ಇಟ್ ಬ್ರೇಕ್ಫಾಸ್ಟ್. ಬರೀ ಇಡ್ಲಿ ಒಂದು ತಿನ್ನಕ್ಕಾಗಲ್ಲ, ಬರೀ ಸಾಂಬಾರ್ ಒಂದು ತಿನ್ಕೊಂತ ಇಡ್ಲಿ ತೋರ್ಸ್ಕೊಂಡು ತಿನ್ನಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ವಾ? ಹಾಗಾಗಿ ಇಡ್ಲಿ ಸಾಂಬಾರ್ ಸೇರಿ ಅದನ್ನ ಒಂದು ತಿಂಡಿ ಅಂತ ಕನ್ಸಿಡರ್ ಮಾಡುವ ಕಾರಣಕ್ಕೆ ಇಡ್ಲಿ ಸಾಂಬಾರ್ ಅನ್ನೋದು ಒಂದು ಫಿಲಾಸಫಿ, ಒಂದು ಥಾಟ್, ಒಂದು ಐಡಿಯಾ, ಒಂದು ಎಂಟಿಟಿ, ಇದ್ರ ಬಗ್ಗೆ ಮಾತನಾಡುವ ವಿಷಯ ಆಗಿದ್ರೆ ಅದು ಯಾವಾಗ್ಲೂ ಕೂಡ ಕಂಜಂಕ್ಷನ್ ಅಂಡ್ ಇಂದ ಎರಡು ಸಬ್ಜೆಕ್ಟ್ ಜಾಯಿನ್ ಆಗಿದ್ರೂ ಕೂಡ ವಿ ಮಸ್ಟ್ ಯೂಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ವಿತ್ ಇಟ್. ದೋ ದೇರ್ ಆರ್ ಟೂ ಸಬ್ಜೆಕ್ಟ್ಸ್ ಜಾಯಿನ್ ಬೈ. ಗೊತ್ತಾಗ್ತಿದೆಯಾ? ಈಗ ನೋಡಿ, ಬೇರೆ 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 ವಿಷಯಗಳಿದಾವೆ ಅಂತ ಆಯ್ತು. ಕೇವಲ ಅಂಡ್ ಇರುತ್ತೆ, ಜಾಯಿನ್ ಆಗ್ಬಿಟ್ಟಿದೆ ಅಂದ ತಕ್ಷಣ ನಾವು ಪ್ಲೂರಲ್ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ಇನ್ನೂ ಬಿಗಿನಿಂಗ್, ಮುಂದೆ ಒಂದೊಂದೇ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ.
ಇವುಗಳಲ್ಲೇ ಯಾವುದೋ ಒಂದು 3 ವಿಷಯವನ್ನ ಇಟ್ಕೊಂಡು ಅವನು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ 3 ಪ್ರಶ್ನೆಗಳನ್ನು ಕೇಳ್ತಾನೆ. 3 ಇವುಗಳ ಮೇಲೆ ಒಂದು 3-4 ರೂಲ್ಸ್ ಅಲ್ಲಿ, ಟೋಟಲ್ 15-20 ಇರೋ ರೂಲ್ಸ್ ಅಲ್ಲಿ 3-4 ರೂಲ್ಸ್ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ಕೇಳ್ತಾನೆ. ರೈಟ್? ಎಸ್. ಸೊ ಹಾಗೆ ಇನ್ನೂ ಒಂದು ಹೇಳ್ತೀನಿ ನೋಡಿ ಬೇಕಿದ್ರೆ. ದ ಹಾರ್ಸ್ ಅಂಡ್ ದ ಕ್ಯಾರಿಯೇಜ್ ಡ್ಯಾಶ್ ರೆಡಿ. ಇಲ್ಲಿ ಹಾರ್ಸ್ ಇದೆ, ಕ್ಯಾರಿಯೇಜ್ ಎರಡಿದೆ ಅನ್ನುವ ಕಾರಣಕ್ಕೆ ಈಸ್ ರೆಡಿ ಅದಲ್ಲ, ಆರ್ ರೆಡಿ ಆಗೋದಿಲ್ಲ, ಈಸ್ ರೆಡಿ ಅಂತ ಆಗುತ್ತೆ. ಯಾಕೆಂದ್ರೆ ಕ್ಯಾರಿಯೇಜ್ ಅನ್ನ ಎಳ್ಕೊಂಡು ಹೋಗ್ಬೇಕಾಗಿರೋದು ಯಾರು? ಹಾರ್ಸ್ ತಾನೆ. ಸೊ ದ ಹಾರ್ಸ್ ಅಂಡ್ ದ ಕ್ಯಾರಿಯೇಜ್ ಒಂದು ಎಂಟಿಟಿ, ಒಂದು ವಸ್ತು. ಆ ಕಾರಣಕ್ಕೆ ಹಾರ್ಸ್ ಅಂಡ್ ದ ಕ್ಯಾರಿಯೇಜ್ ಈಸ್ ರೆಡಿ ಅಂತ ಆಗುತ್ತೆ ಹೊರತು ಹಾರ್ಸ್ ಅಂಡ್ ದ ಕ್ಯಾರಿಯೇಜ್ ಆರ್ ರೆಡಿ ಅಂತ ಹೇಳಿ ಆಗೋದಿಲ್ಲ. ಅದಾಗ್ತಿದೆಯಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಸೊ ಹೀಗೆ two subjects joined by conjunction and, but they are trying to convey single idea, single thought process. ಒಂದು ಆಲೋಚನೆ, ಒಂದು ಫಿಲಾಸಫಿ, ಒಂದು ತತ್ವವನ್ನ ಏನಾದ್ರೂ ಅವು ಪ್ರಚುರಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆಗ ನಾವು ಅವುಗಳ ಜೊತೆಗೆ ಯಾವ ವರ್ಬ್ ಅನ್ನ ಬಳಸಬೇಕು? ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ರೈಟ್? ಗುಡ್. ನಾವ್ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಇನ್ನೂ ಒಂದು ರೂಲ್ ಇದೆ ಈ ಆಂಡ್ ಗೆ ಸಂಬಂಧಪಟ್ಟ ಹಾಗೆ. ಆಂಡ್ ದ ಮತ್ತೆ ದ ಎರಡು ಕಡೆ ಇನ್ನೊಂದು ದ ಪ್ಲಸ್ ಆಂಡ್, ಇಲ್ಲಿ ದ ಇರೋದಿಲ್ಲ, ಆಗ ಸಿಂಗ್ಯುಲರ್. ನೋಡಿ ಇದು ಪ್ಲೂರಲ್ ಅಂದ್ರೆ ಏನು ಅಂದ್ರೆ, ಈಗ ಎಕ್ಸಾಂಪಲ್ ಬರೀತೀನಿ ನೋಡಿ. ದ ಪೋಯೆಟ್, ಇದನ್ನ ಅವತ್ತು ಹೇಳಿದ್ದೆ ನಾನು, ದ ಪೋಯೆಟ್ ಅಂಡ್ ದ ನಾವೆಲಿಸ್ಟ್. ಇಲ್ಲಿ ಹ್ಯಾವ್ ಅರೈವ್ಡ್ ಅಂದ್ರೆ ಯಾಕೆ ಪ್ಲೂರಲ್ ಬಳಸ್ತಾ ಇದ್ದೀನಿ? ಹ್ಯಾವ್ ಅಂದ್ರೆ ದ ಪೋಯೆಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಈಗ ಡೆಫಿನೆಟ್ ಆರ್ಟಿಕಲ್, ಇವನೇ ಒಬ್ಬ ಪೋಯೆಟ್, ಇವನೇ ಒಬ್ಬ ನಾವೆಲಿಸ್ಟ್ ಅಂತ ಬೇರೆ ಬೇರೆ. ಅಂಡ್ ಇಟ್ ಇಸ್ ಜಾಯಿನ್ ಬೈ ಕಂಜಂಕ್ಷನ್ ಅಂಡ್. ಆಬ್ವಿಯಸ್ಲಿ ಆ ಕವಿ, ಆ ಕಾದಂಬರಿಕಾರ ಇಬ್ರು ಬೇರೆ ಬೇರೆ ತಾನೆ. ಸೊ ಎರಡು ಸಪರೇಟ್ ಸಬ್ಜೆಕ್ಟ್ ಇರುವ ಕಾರಣಕ್ಕೆ ನಾನಿಲ್ಲಿ ವರ್ಬ್ ಅನ್ನ ಏನಾಗಿ ಬಳಸಿದೀನಿ? ಪ್ಲೂರಲ್ ಆಗಿ ಬಳಸಿದೀನಿ. when two subjects are joined by conjunction and, ಎರಡರಲ್ಲೂ ದ ಇತ್ತು ಅಂದ್ರೆ ಅವೆರಡು ಸಪರೇಟ್ ಅಂತ ಅರ್ಥ. ಯಾಕಂದ್ರೆ ಅವು ಸ್ವಲ್ಪ ಒಂದೇ ರೀತಿ ವಿಷಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿರ್ತಾರೆ, ಅವಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಬಟ್ ಎರಡೂ ಕಡೆ ದ ಇತ್ತು ಅಂದ್ರೆ ಇಟ್ ಇಸ್ ಪ್ಲೂರಲ್ ಅಂತ ಅರ್ಥ. ಬಿಗಿನಿಂಗ್ ಅಲ್ಲಿ ದ ಇದೆ, ಇಲ್ಲಿ ದ ಇಲ್ಲ ಅಂದ್ರೆ ಅದೇ ವ್ಯಕ್ತಿ ಅವನು ಅಂತ. ಈಗ ನೋಡಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ದ ಪೋಯೆಟ್, ಕೆಲವರು ಕವಿನೂ ಆಗಿರ್ತಾರೆ, ನಾವೆಲಿಸ್ಟು ಆಗಿರ್ತಾರೆ ಅಲ್ವಾ? ಕವಿ ಮತ್ತೆ ಕಾದಂಬರಿಕಾರ, ಎಚ್.ಎಸ್. ವೆಂಕಟೇಶ ಮೂರ್ತಿ ಅಥವಾ ನೀವು ಯು ಆರ್ ಅನಂತ ಮೂರ್ತಿ ಅಂತ ತಗೊಂಡ್ರೆ ದ ಪೋಯೆಟ್ ಅಂಡ್ ನಾವೆಲಿಸ್ಟ್ ಹ್ಯಾಸ್ ಅರೈವ್ಡ್ ಅಂತ ಮಾಡ್ತೀನಿ ನಾನು. ಸೊ ಈ ಹ್ಯಾವ್ ಹ್ಯಾಸ್ ಎಲ್ಲ ಏನು ಅಂತ ಗೊತ್ತಾಗ್ತಿದೆಯಲ್ಲ, ದೇ ಆರ್ ದ ವರ್ಬ್ಸ್ ಇನ್ ದ ಸೆಂಟೆನ್ಸ್. ಸೊ ಅವುಗಳನ್ನ ಈ ಸೆಂಟೆನ್ಸ್ ಅಲ್ಲಿ ಯಾವ ಬಳಸಬೇಕು, ಹ್ಯಾಸ್ ಬಳಸಬೇಕು ಅನ್ನೋದು ಪಾಯಿಂಟ್. ಸೊ ಅದಕ್ಕೆ ಎರಡು ನಮ್ಗೆ ಗೊತ್ತಾಗಬೇಕು, ಎರಡು ಕಡೆ ದ ಇದೆ ಅಂದ್ರೆ ಪ್ಲೂರಲ್, ಹ್ಯಾವ್ ಬಳಸಬೇಕು. ಇಲ್ಲಿ ಬಿಗಿನಿಂಗ್ ಅಲ್ಲಿ ಮಾತ್ರ ದ ಇದೆ, ಇಲ್ಲಿ ಇಲ್ಲ ಅಂದ್ರೆ ಇವನೇ ಇವನು ಅಂತ. ಆ ಕವಿ ಮತ್ತು ಕಾದಂಬರಿಕಾರ ಅರೈವ್ಡ್ ಅಂದ್ರೆ ಬಂದು ತಲುಪಿದ್ದಾನೆ ಅಂತ ಅರ್ಥ, ಸಿಂಗ್ಯುಲರ್. ನಾವು ಕನ್ನಡದಲ್ಲಿ ನೋಡಿ ಎಂತ ಬ್ಯೂಟಿಫುಲ್ ಆದ ಭಾಷೆ ಅಂದ್ರೆ ಗೌರವ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಡ್ತೀವಿ. ನೀವು ಇಂಗ್ಲಿಷ್ ಅಲ್ಲಿ ಹಂಗೆಲ್ಲ ಗೌರವ ಕೊಡಕ್ಕೆ ಸಪರೇಟ್ ಪದಗಳಿಲ್ಲ. ನೀವು ಯಾರೋ ಒಬ್ಬ ವ್ಯಕ್ತಿಗೆ ಗೌರವ ಕೊಡ್ತೀನಿ ಅಂತ ಹೇಳಿ ದೇ ಅಂತ ಹೇಳಕ್ ಬರೋದಿಲ್ಲ. ದೇ ಅಂತ ಹೇಳಿದ್ರೆ ಅವನ ಜೊತೆ ಬಂದಿರೋರು ಯಾರು ಅಂತ ಹುಡುಕ್ಬೇಕಾಗುತ್ತೆ. ಅವ್ರು ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ, ಮನುಷ್ಯ ಒಬ್ಬನಿದಾನೆ ಅಂದ್ರೆ ಹೀನೆ ಅಥವಾ ಶೀನೆ. The beauty of Kannada language is that where you have this advantage of respecting someone just by addressing them with a pronouns. ಪ್ರೊನೌನ್ಗಳನ್ನ ಅಡ್ರೆಸ್ ಮಾಡೋದ್ರಲ್ಲೇ ನಾವು ಏನ್ ಮಾಡಬಹುದು, ಗೌರವವನ್ನು ಕೊಡಬಹುದು ಅಂತೇಳಿ. ಸೊ ದ ಪೋಯೆಟ್ ಅಂಡ್ ನಾವೆಲಿಸ್ಟ್ ಹ್ಯಾಸ್ ಅರೈವ್ಡ್ ಅನ್ನುವಂಥದ್ದು ಅರ್ಥ ಆಗ್ತಿದೆಯಲ್ಲ. ಈ ತರ ಎರಡೂ ಕಡೆ ದ ಬಂದಿದ್ರೆ ಎರಡು ಸಪರೇಟ್ ಸಬ್ಜೆಕ್ಟ್ ಆಗಿರುತ್ತೆ, ದಟ್ ಈಸ್ ಪ್ಲೂರಲ್. ಬಿಗಿನಿಂಗ್ ಅಲ್ಲಿ ಮಾತ್ರ ದ ಬಂದಿದೆ, ಎರಡನೇದ್ರಲ್ಲಿ ದ ಇಲ್ಲ ಅಂದ್ರೆ ಅವನಿಗೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅವನು ಅಂತ, ಒಬ್ಬನೇ ವ್ಯಕ್ತಿ. ಸೊ ಸಿಂಗ್ಯುಲರ್. ಇನ್ನೊಂದು ನೋಡ್ಬೇಕ್ರಿ, ಇನ್ನೊಂದು ಎಕ್ಸಾಂಪಲ್ ಬರೀತೀನಿ. ದ ಪೊಲಿಟಿಷಿಯನ್ ಅಂಡ್ ಡಿಪ್ಲೊಮ್ಯಾಟ್. The politician and diplomat is staying here. ಈ ರೂಮ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳುವ ಪ್ರಶ್ನೆಗೆ the politician and diplomat is staying here. is ಅಂತ ಬಳಸಿದ್ದೀನಿ. ಯಾಕೆ? ರಾಜಕಾರಣಿ. ಡಿಪ್ಲೊಮ್ಯಾಟ್ ಅಂದ್ರೆ ಯಾರು? ರಾಜತಾಂತ್ರಿಕ, ಅವನೇ ಒಬ್ಬನೇ ಅಂತ. ಇದೇ ನಾನು the politician and the diplomat ಅಂತ ಬರದೆ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ? the politician and the diplomat, ಆ ರಾಜಕಾರಣಿ ಮತ್ತು ಆ ರಾಜತಾಂತ್ರಿಕ ಯಾರೋ ಇಬ್ರು ಬಂದಿದ್ದಾರೆ. ಆಗ ಏನಾಗುತ್ತೆ? ಆರ್ ಸ್ಟೇಯಿಂಗ್ ಹಿಯರ್ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್? ಇಬ್ರು ಬೇರೆ ಬೇರೆ. ಎಸ್ ನೋಡಿ, ಯಾವಾಗ ನೀವು ದ ಪೊಲಿಟಿಷಿಯನ್ ಅಂಡ್ ದ ಡಿಪ್ಲೊಮ್ಯಾಟ್ ಅಂತಿರೋ, ದ ಅಂದ್ರೆ ಏನು ಅಂತ ಗೊತ್ತಲ್ಲ ನಿಮ್ಗೆ? ಆ ರಾಜತಾಂತ್ರಿಕ, ಆ ರಾಜಕಾರಣಿ. ಇದಕ್ಕೆ ನಾನು ಹೇಳ್ತಾ ಇರೋದು, ಆರ್ಟಿಕಲ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ. ದ ಅಂದ್ರೆ ಏನು ಅನ್ನೋದು ಅಂದ್ರೆ ನೋಡಿ, ಅದು ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ. ಅರ್ಥ ಆಗ್ತಿದೆಯಲ್ಲ? ಭಾಷೆಯನ್ನ ಯಾಕೆ ಕಲೀರಿ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳಿದೆ ಅಂದ್ರೆ ಹೀಗೆ,
ಒಂದೊಂದೇ ವಿಷಯಗಳನ್ನ ಆತರ ಲಿಂಕ್ ಮಾಡಿ ಕರೆಕ್ಟ್ ಆಗಿ ಕಲಿತಾ ಹೋದ್ರೆ ಒಂದೊಂದ್ಸರಿ ಆ ಪ್ರಶ್ನೆಗಳಲ್ಲಿ ಬೇಡ ಅಂದ್ರೂ ಆನ್ಸರ್ ಅವಾಗ ಯಾವ ಬಂದು ನಮ್ಮ ಹತ್ರ ಸಿಗಾಕೊಳ್ತವೆ. when we know things thoroughly, right? Yes, this was the third rule with related to subject of agreement. ಎರಡು ಸಪರೇಟ್ ಆ್ಯಂಡ್ ಇದ್ರೆ, ಸಪರೇಟ್ ಸಬ್ಜೆಕ್ಟ್ ಇದ್ದು ಆ್ಯಂಡ್ ಇಂದ ಜಾಯ್ನ್ ಆಗಿದ್ರೆ ಪ್ಲೂರಲ್, ಆ್ಯಂಡ್ ಇಂದ ಜಾಯ್ನ್ ಆಗಿದಾವೆ, 2 ಸಬ್ಜೆಕ್ಟ್ಸ್ ಇದಾವೆ ಬಟ್ ಒಂದೇ ವಿಷಯ ಒಂದೇ ಥಾಟ್, ಸಿಂಗ್ಯುಲರ್ ವರ್ಬ್. ಆ್ಯಂಡ್ ಇಂದ ಎರಡು ಜಾಯಿನ್ ಮಾಡಲ್ಪಟ್ಟಿದ್ದಾವೆ, ಬಿಗಿನಿಂಗ್ ಅಲ್ಲೂ ದ ಇದೆ, ಮತ್ತೊಂದರಲ್ಲೂ ದ ಇದೆ, ಪ್ಲೂರಲ್. ಫಸ್ಟ್ ಇಂದ್ರಲ್ಲಿ ದ ಇದೆ, ಎರಡನೇದ್ರಲ್ಲಿ ದ ಇಲ್ಲ, ದಟ್ ಈಸ್ ಸಿಂಗ್ಯುಲರ್. ಎಸ್, ಡನ್. ನೌ ದ ನೆಕ್ಸ್ಟ್ ರೂಲ್. ಇದಾದ ನಂತರದ ನಿಯಮ ಯಾವುದಪ್ಪ? ಈಗ ಒಂದೊಂದಾಗಿ ಬೇರೆ ಬೇರೆ ನಿಯಮಗಳನ್ನ ನೋಡ್ತಾ ಹೋಗೋಣ. ವಾಕ್ಯದಲ್ಲಿ ಈ ನಾನು ಮುಂದೆ ಹೇಳುವ ನಿಯಮಗಳಲ್ಲಿ the basic idea is to determine whether the subject is singular or plural. ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಅನ್ನೋದನ್ನ ಡಿಟರ್ಮೈನ್ ಮಾಡೋದೇ ಬೇಸಿಕ್ ಐಡಿಯಾ. ಯಾವುದದು? ದ ನೆಕ್ಸ್ಟ್ ರೂಲ್ ಈಸ್, ಈಗ ನಾನು ಬರೆಯುವ ಪದಗಳನ್ನ ನೋಡ್ಕೊಳ್ಳಿ. ಎವ್ರಿ, ಬಹಳ ಸರಿ ಪರೀಕ್ಷೆಯಲ್ಲಿ ಬಂದಿದ್ದಾವೆ ಇದ್ರ ಮೇಲೆ ಪ್ರಶ್ನೆಗಳು. ಎವ್ರಿ, ಎವ್ರಿವನ್, everybody, anyone, anybody, someone, somebody, none, no one, nobody. ಯಾವುದು ಉಳಿತು? everyone, anyone, anybody, someone, somebody, none, no one, nobody, either, neither. Either ಅನ್ನೋದು ಪಾಸಿಟಿವ್, neither ಅನ್ನೋದು ನೆಗೆಟಿವ್. either, each. ಇವಷ್ಟು ಪದಗಳು, these words are always singular subjects. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಈ ಪದಗಳ ವಾಕ್ಯಗಳಲ್ಲಿ ಬಳಕೆಯಾಗಿ ಇವುಗಳನ್ನ ಸಬ್ಜೆಕ್ಟ್ ಆಗಿ ಬಳಸಿದ್ದಾರೆ ಅಂದ್ರೆ ಈ ಪದಗಳು ಯಾವಾಗ ನಿಮ್ಗೆ ಅವ್ರು ನೋಡಿದಾಗ ಒಂಥರ ತುಂಬಾ ಪ್ಲೂರಲ್ ಅಂತರ ಅನ್ಸ್ಬೋದು, ಎವ್ರಿ ಒನ್, ಎವ್ರಿಬಡಿ, ಎವ್ರಿ ಅಂತ ಅಂದಾಗ. ಬಟ್ ಆ ಎಲ್ಲ ಪದಗಳು ಇಂಗ್ಲಿಷ್ ಅಲ್ಲಿ ದೇ ಬಿಹೇವ್ ಆಸ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿ ಅವು ಬಿಹೇವ್ ಮಾಡ್ತವೆ. ಅವುಗಳು ಯಾವಾಗ್ಲೂ ಸಿಂಗ್ಯುಲರ್ ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ ಏನ್ ಅರ್ಥ ಆಗಿದ್ರೆ ಅವುಗಳ ಜೊತೆಗೆ ಬಳಸುವ ವರ್ಬ್ ಏನಾಗೇ ಇರಬೇಕು ಅಂತ. ಈ ಪದಗಳು ಇದಾವೆ ಅಂತ ತಿಳ್ಕೊಳ್ಳಿ ಸೆಂಟೆನ್ಸ್ ಅಲ್ಲಿ. ಆ ಎಲ್ಲ ಪದಗಳ ಜೊತೆಗೆ ಬಳಸುವ ವರ್ಬ್ ಆ ವಾಕ್ಯದಲ್ಲಿ ಯಾವಾಗ್ಲೂ ಏನಾಗಿರ್ಬೇಕು? ಸಿಂಗ್ಯುಲರ್ ಆಗಿ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಎವ್ರಿ ಒನ್ ನೋ ದ ಆನ್ಸರ್ ಆರ್ ನೋಸ್ ದ ಆನ್ಸರ್. ಕ್ಲಾಸ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ಉತ್ತರ ಗೊತ್ತು ಅಂತ ಹೇಳ್ಬೇಕು ಅಂತ ಇಟ್ಕೊಳ್ಳಿ. ಎವ್ರಿ ಒನ್ ನೋ ದ ಆನ್ಸರ್ ಆರ್ ನೋಸ್ ದ ಆನ್ಸರ್. ನೋಸ್ ದ ಆನ್ಸರ್, ನೋ ಅಲ್ಲ, ನೋಸ್ ದ ಆನ್ಸರ್. ನೋಸ್, ಯಾಕೆ? ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್. ಈ ಎವ್ರಿ ಒನ್ ಜಾಗದಲ್ಲಿ ಎಲ್ಲದನ್ನು ಹಾಕಿ ನೋಸೇ ಬರುತ್ತೆ. somebody knows the answer, someone knows the answer, nobody in the classroom knows the answer. Perfect. Yeah, nobody knows it where he has gone, right? So nobody, either, each. each ಅಂತ ಶುರುವಾಗಿರುತ್ತೆ ಸೆಂಟೆನ್ಸ್ ಅಂತ ಇಟ್ಕೊಳ್ಳಿ. ಈಚ್ ಆಫ್ ದ, ಆಫ್ ಬಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲೂರಲ್ ಸಬ್ಜೆಕ್ಟ್ ಇರುತ್ತೆ, ಈಚ್ ಆಫ್ ದ ಬೆಂಚಸ್ ಅಂತ ಆಫ್ ಬಂದಿರೋದ್ರಿಂದ. ಬಟ್ ನಿಮ್ಮ ವಾಕ್ಯದ ಸಬ್ಜೆಕ್ಟ್ ಈಚ್, ಆ ಬೆಂಚಿನಲ್ಲಿ ಪ್ರತಿಯೊಂದು ಅಂತ, ಸೊ ಸಿಂಗ್ಯುಲರ್ ಆಗುತ್ತೆ. ಈಚ್ ಆಫ್ ದ ಬೆಂಚಸ್ ಡ್ಯಾಶ್ ಟು ಬಿ ರಿಪೇರ್ಡ್ ಅಂತಿದೆ ಅಂತ ಹೇಳಿ. ಈಚ್ ಆಫ್ ದ ಬೆಂಚಸ್ ನೀಡ್ ಅಥವಾ ನೀಡ್ಸ್ ಟು ಬಿ ರಿಪೇರ್ಡ್ ಅಂತಿದೆ. ಸೊ ಯಾವ್ದು ಆನ್ಸರ್ ಆಗ್ಬೇಕು? ನೀಡ್ಸ್ ಟು ಬಿ ರಿಪೇರ್ಡ್. ಯಾಕೆಂದ್ರೆ ಈಚ್ ಅನ್ನುವಂಥದ್ದೇನು ಸಿಂಗ್ಯುಲರ್, ಹಾಗಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ನೀಡ್ ಅಂದ್ರೆ ಪ್ಲೂರಲ್, ನೀಡ್ಸ್ ಅಂದ್ರೆ ಸಿಂಗ್ಯುಲರ್. ಈ ಎಸ್ ಸೌಂಡ್ ಈಗ ನಿಧಾನಕ್ಕೆ ಕ್ಲಿಯರ್ ಆಗ್ತಾ ಹೋಗಿದೆ ನಿಮ್ಗೆ ಅಂತ ಅನ್ಕೋತೀನಿ. ಎಸ್ ಯಾಕೆ ಬಳಸ್ತಿದ್ದೀನಿ ನಾನು? ನೀಡ್ಸ್ ಅಂದ್ರೆ ಏನು? ಸಿಂಗ್ಯುಲರ್. ನೀಡ್ ಅಂದ್ರೆ ಏನು? ಪ್ಲೂರಲ್. ದಟ್ಸ್ ವಾಟ್ ಇಟ್ ಇಸ್. ಓಕೆ, ಸೊ ಇನ್ನೊಂದು ಯಾವ್ದೋ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಏನು? ಎವ್ರಿ ಒನ್ ಇನ್ ದ ಕ್ಲಾಸ್. ಎವ್ರಿ ಒನ್ ಅಂದ ತಕ್ಷಣ ನಮ್ಗೆ ಗುಂಪು ತಲೆಗೆ ಬಂದ್ಬಿಡುತ್ತೆ, ಬಹಳ ಜನ ಏನೋ ಇದಾರೇನೋ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಬೆಂಚ್ ಅಲ್ಲ ನೀವು, ಈಚ್ ಆಫ್ ದ ಬೆಂಚಸ್, ಈ ಬೆಂಚುಗಳಲ್ಲಿನ ಪ್ರತಿಯೊಂದು ಅಂತ ಅದರ ಅರ್ಥ. ಸೊ ಹಾಗಾಗಿ ಅದು ಸಿಂಗ್ಯುಲರ್ ಆಗುತ್ತೆ. Everyone in the class dash intelligent. Everyone in the class dash intelligent. Is intelligent ಇದೆ, are intelligent ಇದೆ. ಯಾವ್ದು ಸರಿ ಆಗುತ್ತೆ? ನಮಗೆ everyone ನೋಡಿರೋದ್ರಿಂದ ಇಲ್ಲಿ are ಅಂತ ಹಾಕ್ಬೇಕು ಅಂತ ಅನ್ಸ್ಬಿಡುತ್ತೆ, ಬಟ್ are is wrong. Everyone in the class is intelligent. ಅರ್ಥ ಆಗ್ತಿದೆಯಾ? Everyone in the country is liable to get his share of rights ಅನ್ನುವಂಥದ್ದು. ಹಾಗೆ ಇವಷ್ಟು ಪದಗಳಲ್ಲಿ ಯಾವ್ದು ಬಂದಿದ್ರು ಈದರ್ ಅಂತ ನೋಡಿದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿ ಪಕ್ಕ ಏನಿರ್ಬೇಕು? ಮುಂದೆ ವರ್ಬ್ ಸಿಂಗ್ಯುಲರ್ ಇರಬೇಕು. ಆ ಮುಂದೆ ಅವನು ಆಫ್ ದ ಬಳಸಿ ಪ್ಲೂರಲ್ ಸಬ್ಜೆಕ್ಟ್ ಬಳಸಿರ್ತಾನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ದಟ್ ಈಸ್
ಅವಾಗ ಏನಾಗುತ್ತೆ, ದಟ್ ಈಸ್ ಆಲ್ವೇಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಈದರ್, ನೀದರ್, ಈಚ್, ಇನ್ನೊಮ್ಮೆ ಕ್ಲಾರಿಟಿ ತಗೊಂಬಿಡಿ. ಎವ್ರಿ, ಎವ್ರಿವನ್, ಎವ್ರಿಬಡಿ, ಎನಿವನ್, ಎನಿಬಡಿ, ಸಮ್, ಸಮ್ವನ್, ಸಂಬಡಿ, ನನ್, ನೋ ಒನ್, ನೋಬಡಿ, ಈದರ್, ನೀದರ್, ಈಚ್, ಈಚ್. ಇದು ಈ ಎಲ್ಲ ಪದಗಳು ಸಿಂಗ್ಯುಲರ್ ಸಬ್ಜೆಕ್ಟ್ಗಳಾಗಿರ್ತವೆ. ಹಾಗಾಗಿ ಇವುಗಳ ಜೊತೆಗೆ ಬಳಸುವ ವರ್ಬ್ ಯಾವಾಗ್ಲೂ ಏನಾಗಿರ್ಬೇಕು, ಸಿಂಗ್ಯುಲರ್ ವರ್ಬೇ ಆಗಿರ್ಬೇಕು. ಇಸ್ ದಟ್ ಕ್ಲಿಯರ್? ಎಷ್ಟು ಸರಿ ಈದರ್ ಅನ್ನೋದನ್ನ, ನೀದರ್ ಅನ್ನೋದನ್ನ ಇಟ್ಕೊಂಡು, ಎವ್ರಿಬಡಿ, ಎವ್ರಿ ಒನ್ ಅನ್ನೋದನ್ನ ಇಟ್ಕೊಂಡು ಪ್ರಶ್ನೆಗಳು ಬಂದಿರೋದನ್ನ ನೀವು ಗಮನಿಸಬಹುದು. ಅದನ್ನ ಆಮೇಲೆ ಪೂರ್ತಿ ಡಿಸ್ಕಷನ್ ಆದ್ಮೇಲೆ ಕ್ವಶನ್ ನೋಡ್ತೀವಲ್ಲ, PYQ ಪೇಪರ್ಗಳಲ್ಲಿ ಅದು ಬಂದಿರೋದು ನಮಗೆ ಸಿಗುತ್ತೆ. ಡೋಂಟ್ ವರಿ. ಓಕೆ, ಫೈನ್. ಸೊ that was one major important rule that everybody must know. ಮುಂದಿನ ನಿಯಮ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ನಿಯಮ ಏನು ಅಂದ್ರೆ, ಇಲ್ಲೇ ಹೇಳ್ಬಿಡ್ತೀನಿ ಅದನ್ನ, ಪಕ್ಕದಲ್ಲೇ ಈಗಿನೂ ಆಗಿರೋದ್ರಿಂದ. ಯಾವಾಗ ಒನ್ ಆಫ್ ದ ಅಂತ ಬರುತ್ತಾ ನೆನ್ಪಿಡಿ, ಯಾವ ವಾಕ್ಯದಲ್ಲಿ ಒನ್ ಆಫ್ ದ ಅಂತ ಬಳಸಿರ್ತೀವಲ್ಲ, ಆಗ ಅದರ ಇಮಿಡಿಯೇಟ್ ಪಕ್ಕದಲ್ಲಿ ಬರುವ ಸಬ್ಜೆಕ್ಟ್ ಯಾವಾಗ್ಲೂ ಪ್ಲೂರಲ್ ಆಗಿರ್ಬೇಕು, ವರ್ಬ್ ಮಾತ್ರ ಯಾವಾಗ್ಲೂ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗಿರ್ಬೇಕು. ಒನ್ ಆಫ್ ದ ಅಂತ ಬಳಸಿದಾಗ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರುವವರು, ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅನ್ನ ಬಳಸುವವರು, ಮಾತನಾಡುವವರು ಕೂಡ ಇದನ್ನ ತಪ್ಪು ಬಳಸ್ತಾ ಇರ್ತಾರೆ. ಕೆಲವೆಲ್ಲ ಹೇಗೆ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ನೀಟಾಗಿ ರಿಪೇರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವು ಲೈಫ್ ಲಾಂಗ್ ಸರಿಯಾಗಲ್ಲ. ನಾನು ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ಗಳು ಡ್ರಾಫ್ಟ್ ಮಾಡ್ತಾರಲ್ಲ ಲೆಟರ್ಗಳನ್ನ, ಅದ್ರಲ್ಲಿ ನೋಡಿದೀನಿ. ಲೆಟರ್ ಅಲ್ಲಿ ಕೊನೆಯಲ್ಲಿ ಇಂಗ್ಲಿಷ್ ಲೆಟರ್ ಅಲ್ಲಿ ಯುವರ್ಸ್ ಫೇತ್ಫುಲಿ ಅನ್ನೋದನ್ನ ಹೀಗೆ ಬರ್ದಿರ್ತಾರೆ, ಯುವರ್ಸ್ ವಿತ್ ಅ ಫಸ್ಟ್ ಆಫ್ ಎಸ್. ಇದು ತಪ್ಪಿದೆ. ಯುವರ್ಸ್ ಅನ್ನೋದಕ್ಕೆ ಅ ಫಸ್ಟ್ ಆಫ್ ಎಸ್ ಅನ್ನ ಬಳಸಬಾರ್ದು. ಬಿಕಾಸ್ ದ ವರ್ಡ್ ಯುವರ್ಸ್ ಇಟ್ ಸೆಲ್ಫ್ ಇಸ್ ಅ ಪರ್ಸನಲ್ ಪೊಸೆಸಿವ್ ಪ್ರೊನೌನ್ ವಿಚ್ ಮೀನ್ಸ್ ನಿಮ್ಮವ, ತಮ್ಮ ಅನ್ನುವ ಅರ್ಥವನ್ನು ಅದು ಕೊಡುತ್ತೆ. ನೀವು ಅದಕ್ಕೆ ಹೋಗಿ ಮತ್ತೆ ಯುವರ್ಸ್ ಅಂತ ಫಸ್ಟ್ ಆಫ್ ಎಸ್ ಸೇರಿಸಿದ್ರೆ ಅದೇನದ ಪದವೇ ಇಲ್ಲ. ನಿಮ್ಮಮ್ಮ, ನಿಮ್ಮವ್ವ ಅಂತ ಹೇಳಿದಂಗೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಬಟ್ 90% of the people who are well versed and in studied in wonderful institutions ಇವತ್ತು ಲೆಟರ್ ಬರೆಯುವಾಗ ಇದೇ ತರ ಬರೀತಾರೆ, ಆ ಫಸ್ಟ್ ಆಫ್ ಎಸ್ ಹಾಕಿ. ಗೌರ್ಮೆಂಟ್ ಇಂದ ಬರೋ ಲೆಟರ್ಗಳಲ್ಲೂ ಎಷ್ಟೋ ನೋಡಿದೀನಿ ನಾನು, ಯುವರ್ಸ್ಗೆ ಆ ಫಸ್ಟ್ ಆಫ್ ಎಸ್ ಇರುತ್ತೆ. ಅದನ್ನ ಬಿಟ್ಟು ನಾನು ಬರೆದ್ರೆ ನಾನೇ ತಪ್ಪು ಬರ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಬೇಕಿದ್ರೆ. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದ್ರೆ, ಮೆಜಾರಿಟಿ ಯಾವ್ದನ್ನ ಬಳಸ್ತಾ ಇರುತ್ತೋ ಅದೇ ಸರಿ ಅನ್ನಂಗೆ ಆಗೋಗ್ಬಿಟ್ಟಿರುತ್ತೆ. ಉಳಿದವನು ಕಡಿಮೆ ಜನ ಇದ್ರು ಅವ್ರು ಸರಿ ಹೇಳ್ತಾ ಇದ್ರೆ ಅದನ್ನ ನಮ್ದೇ ಇರೋ ಪರಿಸ್ಥಿತಿಯಲ್ಲಿ ಇದ್ಬಿಡ್ತೀವಿ. ಮೆಜಾರಿಟಿ ವಿನ್ಸ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಅ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್. You should not always go with majority. What is not guaranteed that majority people may go wrong. Majority people ಕೂಡ ತಪ್ಪು ಮಾಡೋದಿಲ್ಲ ಅಥವಾ ತಪ್ಪು ಹೋಗೋದಿಲ್ಲ ಅನ್ನೋದಕ್ಕೆ ಸಾಧ್ಯ ಇದ್ರೆ ಏನು? ವೆರಿ ಗುಡ್, ರೈಟ್? ಸೊ ಹಾಗಾಗಿ ನೀವು ಈ ತರದ್ದು ಅದರಲ್ಲಿ ಇದು ಒಂದು ಒನ್ ಆಫ್ ಮೈ ಫ್ರೆಂಡ್, ಒನ್ ಆಫ್ ಮೈ ಟೀಚರ್, ಒನ್ ಆಫ್ ಮೈ ರಿಲೇಟಿವ್ ಅಂತ ಬಳಸ್ತಾ ಇರ್ತೀವಿ, ಅದು ತಪ್ಪು. ಒನ್ ಆಫ್ ಅಂತ ಬಂತು ಅಂದ್ರೆ ಪಕ್ಕದಲ್ಲಿ ಬರುವ ನಾಮಪದ ಅಥವಾ ಸಬ್ಜೆಕ್ಟ್ ಪ್ಲೂರಲ್ ಆಗೇ ಇರಬೇಕು, ವರ್ಬ್ ಮಾತ್ರ ಸಿಂಗ್ಯುಲರ್ ಆಗೇ ಇರಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಫಾರ್ ಎಕ್ಸಾಂಪಲ್ ನೋಡಿ, one of my teachers, and I'll erase this. Yes, one of my teachers dash getting married ಅಂತ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಏನರ್ಥ, ನಂಗೆ ಸುಮಾರು ಜನ ಟೀಚರ್ಸ್ ಇದ್ದಾರೆ, ಅದ್ರಲ್ಲಿ ಯಾರೋ ಒಬ್ಬ ಟೀಚರ್ದು ಮದುವೆ ಆಗ್ತಿದೆ ಅನ್ನುವಂಥದ್ದು. ಒನ್ ಆಫ್ ಮೈ ಟೀಚರ್ಸ್ ಈಸ್ ಮತ್ತೆ ಆರ್ ಅಂತ ಕೊಟ್ರೆ ಇಲ್ಲಿ ಟೀಚರ್ಸ್ ಇದೆ ಅಂತೇಳಿ ಆರ್ ಅಂತ ಹೇಳಕ್ ಬರೋದಿಲ್ಲ. ಯಾಕೆ ಅಂದ್ರೆ ನೀವು ಇರುವ ಟೀಚರ್ಸ್ ಅಲ್ಲಿ ಎಷ್ಟು ಜನ ಮದುವೆ ಆಗ್ತಿರೋದು? ಒಬ್ರು. ಹಾಗಾಗಿ ವರ್ಬ್ ಯಾವಾಗ್ಲೂ ಸಿಂಗ್ಯುಲರ್ ಆಗಿರ್ಬೇಕು. ಜೊತೆಗೆ ಒನ್ ಆಫ್ ಮೈ ಅಂತ ಬಂದ ತಕ್ಷಣ ಒನ್ ಆಫ್ ಮೈ ಟೀಚರ್ ಅಂತ ಹೇಳೋದು ತಪ್ಪು, ಇಲ್ಲಿ ನಿಲ್ಸೋದು, ಟೀಚರ್ಸ್ ಅಂತ ಇರ್ಲೇಬೇಕು. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅನೇಕ ಬಾರಿ ಇದ್ರ ಮೇಲಾದ್ರೂ ಯಾರು ಕೇಳ್ತಾನೆ, ಇದ್ರ ಮೇಲಾದ್ರೂ ಯಾವ್ದ್ರ ಮೇಲಾದ್ರೂ ಕೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ನೋಡಿ, ವಾಕ್ಯ ಹಿಂಗ್ ಕೊಟ್ಟಿರ್ತಾನೆ, ಒನ್ ಆಫ್ ಮೈ ಫ್ರೆಂಡ್ has got a job. ನೋಡಿ, ಒನ್ ಆಫ್ ಮೈ ಫ್ರೆಂಡ್ ಹ್ಯಾಸ್ ಗಾಟ್ ಎ ಜಾಬ್ ಅಂತಿದೆ. ನೀವು ಟೆನ್ಸ್ ನೋಡ್ತೀರಾ, ಹ್ಯಾಸ್ ಗಾಟ್ V3 ಬಂದಿದೆ, ಕರೆಕ್ಟ್ ಆಗಿದೆ. ಹ್ಯಾಸ್ ಮುಂದೆ ಹೇಳ್ತೀನಿ ಟೆನ್ಸ್ ಇದಕ್ಕೆ ಹೋದಾಗ ನೋಡಿ, ಹ್ಯಾಸ್ ಗಾಟ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದಾಗ V3 ನೇ ಬಳಸಬೇಕು. V3 ಅಂದ್ರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಗೋ, ವೆಂಟ್, ಗಾನ್ ಮೂರನೇ ವರ್ಡ್ ಇದೆಯಲ್ಲ ಅದು V3. ಅದು ಮತ್ತೆ ನಾನು ನಿಮ್ಗೆ ರಿಪೀಟ್ ಮಾಡ್ತೀನಿ, ಡೋಂಟ್ ವರಿ. ಟೆನ್ಸ್ ಅಲ್ಲಿ ಸುಮ್ಮನೆ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸೊ ಟೆನ್ಸ್ ಅಂತೂ ಕರೆಕ್ಟ್ ಇದೆ, ಹ್ಯಾಸ್ ಗಾಟ್ ಎ ಜಾಬ್ ಅನ್ನುವಂಥದ್ದು. ಹಾಗಿದ್ರೆ ಈ ವಾಕ್ಯದಲ್ಲಿರುವ ಎರರ್ ಏನು? ಒನ್ ಆಫ್ ಮೈ ಫ್ರೆಂಡ್ ಅನ್ನುವಂಥದ್ದು. ಅದೇನಾಗ್ಬೇಕಿತ್ತು? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಆಗ್ಬೇಕು. ಇದ್ರ ಮೇಲೆ ಇತ್ತೀಚಿನ 3-4 ಪತ್ರಿಕೆಯಲ್ಲಿ ಕಂಟಿನ್ಯೂ ಪ್ರಶ್ನೆ ಬಂದಿದೆ,
ಒನ್ ಆಫ್ ಮೈ ಅಕ್ವೈಂಟೆನ್ಸ್ ಅಂತ ಒಂದ್ರಲ್ಲಿ ಬಂದಿದೆ, ಒನ್ ಆಫ್ ಮೈ ಫ್ರೆಂಡ್ ಅಂತಾನು ಏನೋ ಇನ್ನೊಂದು ಪತ್ರಿಕೆಯಲ್ಲಿ ಬಂದಿದೆ. ಐ ಶೋ ಯು ದಟ್ ಲೇಟರ್. ಸೊ ಒನ್ ಆಫ್ ಮೈ ಫ್ರೆಂಡ್ ಇರೋದು ಅಲ್ಲಿ ಏನಾಗಬೇಕಿತ್ತು, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಆಗ್ಬೇಕು. ಕೆಲವು ಸರಿ ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಕರೆಕ್ಟ್ ಕೊಟ್ಟು ಇಲ್ಲಿ ಏನ್ ಮಾಡಿರ್ತಾನೆ, ಹ್ಯಾವ್ ಅಂತ ಕೊಟ್ಬಿಟ್ಟಿರ್ತಾನೆ. ಸೊ ನೀವು ಫ್ರೆಂಡ್ಸ್ ಪ್ಲೂರಲ್, ಹ್ಯಾವ್ ಪ್ಲೂರಲ್ ಅಂತ ಹೋದ್ರೆ ಗಾನ್ ಕೇಸ್. ಸೊ ಅದೇನಾಗಬೇಕು, ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಗಾಟ್ ಎ ನ್ಯೂ ಜಾಬ್ ಅಂತ ಹೇಳಿ ಆಗ್ಬೇಕು. ಹಾಗೆ ಒನ್ ಆಫ್ ದ ರೂಮ್ಸ್ ಡ್ಯಾಶ್ ನಾಟ್ ಕ್ಲೀನ್ಡ್. ಅದು ಹೋಟೆಲ್ ಅಥವಾ ಲಾಡ್ಜ್ ಅಲ್ಲ, ಒಂದು ರೂಮ್ ಅನ್ನ ಕ್ಲೀನ್ ಮಾಡಿಲ್ಲ ಅಂತ ಹೇಳ್ತಾರೆ. ಒನ್ ಆಫ್ ದ ರೂಮ್ಸ್ ಈಸ್ ಮತ್ತೆ ಆರ್ ಇದೆ. ಒನ್ ಆಫ್ ದ ರೂಮ್ಸ್ ಈಸ್ ನಾಟ್ ಕ್ಲೀನ್. ಆರ್ ಅಂತ ಹೇಳಕ್ ಬರೋದಿಲ್ಲ, ಜಸ್ಟ್ ಬಿಕಾಸ್ ಯು ಹ್ಯಾವ್ ರೂಮ್ಸ್. ಅರ್ಥ ಆಯ್ತಾ ಸರ್? ಸೆಕೆಂಡ್ ಸೆಂಟೆನ್ಸ್ ಇನ್ನೊಮ್ಮೆ ಹೇಳಿ ಸರ್. ನೋಡಪ್ಪ, ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಗಾಟ್ ಎ ಜಾಬ್ ಅಂದ್ರೆ ನನ್ನ ಗೆಳೆಯನೊಬ್ಬನಿಗೆ ಕೆಲಸ ಸಿಕ್ಕಿದೆ. ಈ ಹ್ಯಾಸ್ ಗಾಟ್ ಅನ್ನೋದು ಯಾಕೆ ಬಂತು ಅನ್ನೋದು ಈಗ ತುಂಬಾ ತಲೆ ಕೆಡಿಸ್ಕೋಬೇಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ ಅದನ್ನ. ಟೆನ್ಸ್ ಮಾಡುವಾಗ ಮತ್ತೆ ಹೇಳ್ತೀನಿ, ಡೋಂಟ್ ವೆರಿ. ಆದ್ರೆ ಇಲ್ಲಿರೋ ಸಮಸ್ಯೆ ಏನು ಅಂದ್ರೆ, ಒನ್ ಆಫ್ ಮೈ ಫ್ರೆಂಡ್ ಬರ್ಬೇಕಾ, ಫ್ರೆಂಡ್ಸ್ ಬರ್ಬೇಕಾ? ಒನ್ ಆಫ್ ಬಂದಾಗ ಯಾವುದೇ ಕಾರಣಕ್ಕೂ ನಾವೇನ್ ಮಾಡ್ಬೇಕು, ಪಕ್ಕದಲ್ಲಿ ಬರುವ ಸಬ್ಜೆಕ್ಟ್ ಪ್ಲೂರಲ್ಲೇ ಬರಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ರಿಲೇಟಿವ್ಸ್, ಒನ್ ಆಫ್ ಮೈ ಟೀಚರ್ಸ್, ಒನ್ ಆಫ್ ದ ಕ್ಲಾಸ್ ರೂಮ್ಸ್, ಒನ್ ಆಫ್ ದ ಪೆನ್ಸ್, ಒನ್ ಆಫ್ ಮೈ ಬುಕ್ಸ್. ಒನ್ ಆಫ್ ಮೈ ಬುಕ್ಸ್ has got an award. One of my relatives has come to my home today. Have ಅಂತ ಹೇಳಕ್ ಬರೋದಿಲ್ಲ, ರಿಲೇಟಿವ್ಸ್ ಇದೆ ಅಂತ have ಹೇಳಕ್ಕೆ ಬರೋದಿಲ್ಲ. Are you getting my point? So that is the point. One of my friends has got a job. Friends ಇರೋದ್ರಿಂದ ಇಲ್ಲಿ have ಬಳಸಕ್ಕೆ ಬರೋದಿಲ್ಲ. has ಅನ್ನೋದು ಸಿಂಗ್ಯುಲರ್, have ಅನ್ನೋದು ಪ್ಲೂರಲ್. That is what you need to understand. So ನೋಡಿ, ನೀವು ಹೇಳಿದಾಗ ಈ ಇಡೀ ವಾಕ್ಯದ ಸಬ್ಜೆಕ್ಟ್ ಯಾವ್ದಾಗುತ್ತೆ ಅನ್ನೋದ್ರ ಮೇಲೆ ನಾವು ವರ್ಬನ್ನ ಬಳಸಬೇಕು ಯಾವ ವಾಕ್ಯಕ್ಕೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದಾಗ ನನ್ನ ಗೆಳೆಯರುಗಳಲ್ಲಿ ಒಬ್ಬನು ಅಥವಾ ಒಬ್ಬನಿಗೆ ಕೆಲಸ ಸಿಕ್ಕಿವೆ ಅಂತ ನಾನು ಹೇಳ್ಬಾರ್ದು. ಸೊ ಹಾಗಾಗಿ ಒನ್ ಆಫ್ ದ ರೂಮ್ಸ್, ಒಂದು ಕೊಠಡಿ, ರೂಮ್ಗಳಲ್ಲಿ ಅನೇಕ ಕೊಠಡಿಗಳಲ್ಲಿ ಒಂದು ಕೊಠಡಿ ಕ್ಲೀನ್ ಆಗದೆ ಇರೋದು, ಹಾಗಾಗಿ ಈಸ್ ಅಂತ ಬರಬೇಕು, ಜೊತೆಗೆ ಇಲ್ಲಿ ರೂಮ್ಸ್ ಅಂತ ಬರಬೇಕು. ಅರ್ಥ ಆಯ್ತಾ? ನೀವು ಅದಲ್ಲದೆ ದಟ್ ರೂಮ್ ಇಸ್ ನಾಟ್ ಕ್ಲೀನ್ ಅಂದ್ರೆ ಅದು ಬೇರೆ ರೀತಿ ವಾಕ್ಯ, ಅದು ಆಲ್ಸೋ ಕರೆಕ್ಟ್. ಬಟ್ ಒನ್ ಆಫ್ ಅಂತ ಬಳಸ್ತೀರಾ ಅಂದ್ರೆ ಪಕ್ಕದಲ್ಲಿ ಬಳಸುವ ಸಬ್ಜೆಕ್ಟ್ ಯಾವಾಗ್ಲೂ ಪ್ಲೂರಲ್ ಆಗೇ ಇರಬೇಕು, ವರ್ಬ್ ಮಾತ್ರ ಯಾವಾಗ್ಲೂ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗೇ ಇರಬೇಕು ಅನ್ನುವಂಥದ್ದು. ಕ್ಲಿಯರ್? ಅರ್ಥ ಆಯ್ತಾ ಇದು? ಅನೇಕ ಬಾರಿ ಇದ್ರ ಮೇಲೆ ಪ್ರಶ್ನೆ ಬಂದಿದ್ದಾವೆ. ಅವನು ಎರಡನ್ನ ಸಬ್ಜೆಕ್ಟ್ ಅಲ್ಲಾದ್ರೂ ಕೊಡ್ಬೋದು, ವರ್ಬಲ್ ಆದ್ರೂ ಕೊಡ್ಬೋದು. ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಇಟ್. ಒನ್ ಆಫ್ ಬಂದ ತಕ್ಷಣ ಅಲರ್ಟ್ ಆಗ್ಬೇಕು. ಪಕ್ಕದಲ್ಲಿ ಬಂದಿರೋ ನೌನ್ ಅಥವಾ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ನೋಡ್ಬೇಕು. ಅದು ಪ್ಲೂರಲ್ ಇದೆಯಾ? ಸರಿ. ನೆಕ್ಸ್ಟ್ ವರ್ಬ್ ನೋಡಿ. ವರ್ಬು ಅಕಸ್ಮಾತ್ ಸಿಂಗ್ಯುಲರ್ ಅಲ್ಲಿ ಪ್ರಾಪರ್ ಆಗಿತ್ತು ಅಂದ್ರೆ ದ ಸೆಂಟೆನ್ಸ್ ಹ್ಯಾಸ್ ನೋ ಎರರ್ ಅಂತ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮುಂದೆ ನಾವು ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಒಂದು ಈ ತರ ಒಂದು ಸೆಂಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ. One of my uncles dances at the pub ಅಂತಿದೆ. Can you tell me what is wrong with this sentence? If at all, if there is anything error in this sentence, what is wrong with this sentence? One of my uncles dances at the pub. ಈ ವಾಕ್ಯದಲ್ಲಿ ಏನಾದರೂ ತಪ್ಪಿದೆಯಾ? ಅಭಿಷೇಕ್ ಅವರು ಹೇಳ್ತಾರೆ ನೋ ಎರರ್, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್, ಅಬ್ಸಲ್ಯೂಟ್ಲಿ ಫೈನ್. ನೋಡಿ, ಒನ್ ಆಫ್ ಮೈ ಅಂಕಲ್ಸ್ ಕರೆಕ್ಟ್ ಆಗಿ ಇದೆ. ಒನ್ ಆಫ್ ಬಂದಿರೋದ್ರಿಂದ ಅಂಕಲ್ ಅಂತ ಹೇಳೋದಿಲ್ಲ ನೀವು. ನಾವು ರೆಗ್ಯುಲರ್ ಆಗಿ ಎಲ್ಲರೂ ಬಳಸುವಾಗ ಒನ್ ಆಫ್ ಮೈ ಅಂಕಲ್ ಅಂತ ಅಷ್ಟೇ ಹೇಳ್ತಾ ಇದೀವಿ, ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಒನ್ ಆಫ್ ಮೈ ಏನಾಗಬೇಕು, ಅಂಕಲ್ಸ್ ಬೇಕು. ಒನ್ ಆಫ್ ಮೈ ಅಂಕಲ್ಸ್. ಮತ್ತೆ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಹೆಲ್ಪಿಂಗ್ ವರ್ಡ್ ಬಿಡಿ ಯಾವೂ ಇಲ್ಲ, ಮೈನ್ ವರ್ಡ್ ಬಳಸ್ತಿದ್ದೀನಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡ್ಯಾನ್ಸಸ್ ಕರೆಕ್ಟ್ ಇದೆಯಲ್ಲ? ಯಾಕೆ ಅಂದ್ರೆ ಇಡೀ ವಾಕ್ಯದ ಸಬ್ಜೆಕ್ಟ್ ಏನಾಯ್ತು, ಒನ್ ಆಫ್ ಮೈ ಅಂಕಲ್ಸ್ ಅಂದಾಗ ಒಬ್ಬ ಅಂಕಲ್ ಸಿಂಗ್ಯುಲರ್ ಆಯ್ತು. ಸೊ ಹಾಗಾಗಿ ಏನ್ ಬರಬೇಕು, ಡ್ಯಾನ್ಸಸ್ ಅನ್ನೋದು ಸರಿ. ಅಂಕಲ್ಸ್ ಸಿಂಗ್ಯುಲರ್, ಡ್ಯಾನ್ಸಸ್ ಸಿಂಗ್ಯುಲರ್. ಅಂಕಲ್ಸ್ ಸಿಂಗ್ಯುಲರ್ ಅಲ್ಲ, ಒನ್ ಆಫ್ ಮೈ ಅಂಕಲ್ಸ್ ಸಿಂಗ್ಯುಲರ್. ಅಂಕಲ್ಸ್ ಪ್ಲೂರಲ್ಲೇ. ಅರ್ಥ ಆಗ್ತಿದೆ ಶಿವ ಅವರೇ? ಅಂಕಲ್ಸ್ ಅನ್ನುವ ಪದ ಸಿಂಗ್ಯುಲರ್ ಅಲ್ಲ, ಅದು ಪ್ಲೂರಲ್ಲೇ. ಒನ್ ಆಫ್ ಮೈ ಅಂಕಲ್ಸ್ ಅನ್ನೋದು ಸಿಂಗ್ಯುಲರ್. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ನಾವು ಡ್ಯಾನ್ಸಸ್ ಅನ್ನೋದನ್ನ ಸಿಂಗ್ಯುಲರ್ ಆಗಿ ಬಳಸಿದೀವಿ. This point is clear. One of my uncles is singular. Good. Right? So this point is clear ಅಂತ ಅನ್ಕೋತೀನಿ. ಅನೇಕ ಬಾರಿ ಇದರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. Be careful on this. Next one. One of my uncles ಆದ ನಂತರ ಮತ್ತೊಂದು ಬಹಳ ಮುಖ್ಯವಾದ ವಿಷಯ. Either or neither nor. ಇವುಗಳನ್ನ ನಾವು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಕಂಜಂಕ್ಷನ್ಸ್ ಅಂದ್ರೆ ಏನು? ಮತ್ತೆ ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಹುಶಃ ನಾವು ವಿ ವಿಲ್ ಗೆಟ್ ಇನ್ ಟು ಪಾರ್ಟ್ಸ್ ಆಫ್ ಸ್ಪೀಚಸ್, ಅಲ್ಲಿ ಕಂಜಂಕ್ಷನ್ಸ್ ಅಂದ್ರೆ ಏನು ಅಂತ ಬರುತ್ತೆ. ಸುಮ್ಮನೆ ಈಗ ರಫ್ ಆಗಿ ಹೇಳೋದಾದ್ರೆ ಕೋ ಜಾಯ್ನಿಂಗ್, ಕಂಜಾಂಕ್ಷನ್ ಜಾಯಿನ್ ಮಾಡುತ್ತೆ, ಎರಡು ಪದಗಳನ್ನು ಜಾಯಿನ್ ಮಾಡುತ್ತೆ, ಕೆಲವೊಮ್ಮೆ ಎರಡು ವಾಕ್ಯಗಳನ್ನೇ ಜಾಯಿನ್ ಮಾಡುತ್ತೆ.
ಇನ್ನು ಕೆಲವೊಮ್ಮೆ ಎರಡು ಪ್ಯಾರಾಗ್ರಾಫ್ ಗಳನ್ನು ಜಾಯಿನ್ ಮಾಡುವ ಲಿಂಕರ್ಸ್ ಕೂಡ ನಮ್ಮ ನಡುವೆ ಇದಾವೆ ಕಂಜಂಕ್ಷನ್ಸ್. ಕೋ ರಿಲೇಟಿವ್ ಕಂಜಂಕ್ಷನ್ಸ್, ಒಂದಕ್ಕೊಂದು ಸಂಬಂಧವನ್ನು ಬೆಸೆಯುವಂತ ಕಂಜಂಕ್ಷನ್ಗಳು. ಈದರ್ ಆರ್ ಅನ್ನೋದು ಒಂದು ಕೋರಿಲೇಟಿವ್ ಕಂಜಂಕ್ಷನ್, ಆರ್ ಅನ್ನೋದು ಒಂದು ರಿಲೇಟಿವ್ ಕಂಜಂಕ್ಷನ್, ನೀದರ್ ನಾರ್ ಅನ್ನೋದು ಕಂಜಂಕ್ಷನ್. ತಿಳ್ಕೊಂಬಿಡಿ, ಈದರ್ ಆರ್ ಅಂದ್ರೆ ಏನು ಅಂದ್ರೆ ಇದು ಅಥವಾ ಅದು ಅಂತ, ಪಾಸಿಟಿವ್ ಅಂತ. ಸೊ ಈದರ್ ಆರ್, ಆರ್ ಅಂದ್ರೆ ಏನರ್ಥ, ಇದು ಅಥವಾ ಅದು ಅಂತ. ಆರ್ ಅಂದ್ರೆ ಓನ್ಲಿ ಅಥವಾ ಅಂತ. ನೀದರ್ ನಾರ್ ಅಂದ್ರೆ ಇದು ಇಲ್ಲ ಅದು ಇಲ್ಲ ಅಂತ ಅರ್ಥ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಒಂದು ವಾಕ್ಯದಲ್ಲಿ ಎರಡು ಆಪ್ಷನ್ ಅನ್ನ ಇದು ಅಥವಾ ಅದು ಅಂತ ಹೇಳ್ಬೇಕು, ಆಗ ಈದರ್ ಆರ್ ಅಂತ ಬಳಸ್ತೀವಿ. ಇದರ ಬಳಕೆ ನಮಗೆ ಗೊತ್ತಾದಾಗ ದಿನನಿತ್ಯದಲ್ಲಿ ಬೇಕಾದಷ್ಟು ಸರಿ ಬಳಸಬಹುದು. ಯಾವಾಗ ಅದು ಅಲ್ಲ ಅಂತ ಹೇಳ್ಬೇಕು, ನೆಗೆಟಿವ್, ಎರಡು ನೆಗೆಟಿವ್ ಗಳನ್ನ ಒಂದೇ ವಾಕ್ಯದಲ್ಲಿ ಸ್ಪೆಸಿಫೈ ಮಾಡ್ಬೇಕು, ನೀದರ್ ನಾರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಬಹಳಷ್ಟು ಜನ ನೋಡಿದೀನಿ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಸಮಸ್ಯೆ ಅಂದ್ರೆ, ಎಸ್ಪೆಷಲಿ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ. ಐ ಹ್ಯಾವ್ ಟಾಟ್ ಇನ್ ಬೆಂಗಳೂರು ಕಾಲೇಜ್ ಫಾರ್ 12 years. 12 ವರ್ಷ ಬೆಂಗಳೂರಿನ ಕಾಲೇಜಿನಲ್ಲಿ ಇಂಗ್ಲಿಷ್ ಪಾಠ ಮಾಡಿದ ನಂತರ ನನಗೆ ಅನ್ಸಿದ್ದೇನು ಅಂದ್ರೆ, ದೇ ಆರ್ ನೀದರ್ ಪರ್ಫೆಕ್ಟ್ ಇನ್ ಇಂಗ್ಲಿಷ್ ನಾರ್ ಇನ್ ಕನ್ನಡ. ಇಂಗ್ಲಿಷಲ್ಲೂ ಪರ್ಫೆಕ್ಟ್ ಇಲ್ಲ, ಕನ್ನಡದಲ್ಲೂ ಪರ್ಫೆಕ್ಟ್ ಅವರು ಇಲ್ಲ, ಅದಾಗ್ಬಿಡುತ್ತೆ. ಸೊ ಅದನ್ನ ನೀದರ್ ನಾರ್, ಅದು ಅಲ್ಲ ಇದು ಅಲ್ಲ, ಇದು ಅಥವಾ ಅದು ಅಂತ ಹೇಳುವಾಗ ಈದರ್ ಆರ್ ಬಳಸ್ತೀವಿ. ಸೊ ಇದು ಇವುಗಳನ್ನ ಯಾವಾಗ ಬಳಸ್ತೀವಿ ಅನ್ನುವಂಥದ್ದನ್ನ ಹೇಳಿದೆ. ನಾವು ಇದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ರೂಲ್ಸ್ ಏನು ಆಗಿದ್ರೆ, ಈದರ್ ಆರ್, ಆರ್ ಅಥವಾ ನೀದರ್ ಆರ್ ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ರೂಲ್ ಏನಪ್ಪಾ ಅಂದ್ರೆ, ನಿಮಗೆ ವರ್ಬ್ ಅನ್ನ ಸಿಂಗ್ಯುಲರ್ ಬಳಸಬೇಕು, ಪ್ಲೂರಲ್ ಬಳಸಬೇಕು, ಅದೇ ತಾನೇ ನಮ್ ಟಾಸ್ಕ್. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟ ನಿಯಮ ಏನು ಅಂದ್ರೆ, ಈದರ್ ಆರ್, ಆರ್ ಅಥವಾ ನೀದರ್ ನಾರ್, ಇವು ಮೂರು ಬಳಕೆಯಾಗಿರುವ ವಾಕ್ಯಗಳಲ್ಲಿ ದ ವರ್ಬ್ ಶುಡ್ ಬಿ ಪ್ಲೇಸ್ಡ್ ಅಕಾರ್ಡಿಂಗ್ ಟು ದ ಇಮಿಡಿಯೇಟ್ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಅಥವಾ ಇಮಿಡಿಯೇಟ್ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ನಿಯರೆಸ್ಟ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್, ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಪ್ಲೇಸ್ ದ ವರ್ಬ್. If the nearest subject in that sentence is singular, you should place singular verb. If the nearest subject in that sentence is plural, then you should place plural verb. ಇದ್ರ ಮೇಲೂ ಕೂಡ ಪ್ರತಿ ಸರಿ ಫಿಕ್ಸ್ ಪ್ರಶ್ನೆಗಳು. ನೀದರ್ ನಾರ್ ಅಂತ ಒಂದು ಕೊಟ್ಟಿರ್ತಾನೆ ನೋಡಿ ಸಬ್ಜೆಕ್ಟ್, ಐ ಮೀನ್ ಎರರ್ ಐಡೆಂಟಿಫಿಕೇಶನ್ ಪ್ರಶ್ನೆ, ಅದು ಇದೇ ರೂಲ್ ಇಂದ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈದರ್ ಯು ಆರ್ ಹಿ ಡ್ಯಾಶ್ ರೆಡಿ ಟು ಡೂ ದಿಸ್. ಒಂದು ನೀನು ಅಥವಾ ಅವನು, ಇಬ್ಬರಲ್ಲಿ ಯಾರೋ ಒಬ್ರು ಯಾರಾದ್ರೂ ಇದನ್ನ ಮಾಡೋಕ್ ರೆಡಿ ಇದ್ದೀರಾ ಅನ್ನೋದು ಈ ವಾಕ್ಯ. ಈದರ್ ಯು ಆರ್ ಹಿ ಇರೋದ್ರಿಂದ ಇಲ್ಲಿ ನಾವು ಈಸ್ ಅನ್ನ ಬಳಸಬೇಕು, ವಿಚ್ ಇಸ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಹಿಯರ್, ಹಿ. ಇದನ್ನ ನಾನು ಇಮಿಡಿಯೇಟ್ ಸಬ್ಜೆಕ್ಟ್ ಅಂತ ಕರಿತೀನಿ. ಆಯಾ ವಾಕ್ಯದಲ್ಲಿ ಯಾವುದು ಇಮಿಡಿಯೇಟ್ ಸಬ್ಜೆಕ್ಟ್ ಆಗಿರುತ್ತೋ, ಅಕಾರ್ಡಿಂಗ್ ಟು ದ ಇಮಿಡಿಯೇಟ್ ಸಬ್ಜೆಕ್ಟ್ ಆರ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಯೂಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ವಿ ನೀಡ್ ಟು ಯೂಸ್ ವರ್ಬ್ಸ್ ಬೇಸ್ಡ್ ಆನ್ ದಟ್. ಈಗ ಇದೇ ವಾಕ್ಯ ನೋಡಿ ಇನ್ನೊಂದರ ಬರೀತೀನಿ, ಈದರ್ ಹಿ. ಮತ್ತೆ ಈ ಈದರ್ ಆರ್ ಅಂತ ಯಾಕೆ ಮಧ್ಯೆ 3 ಡಾಟ್ ಇಟ್ಟಿದ್ದೀನಿ ಅಂದ್ರೆ, ಮಧ್ಯದಲ್ಲಿ ವಾಕ್ಯ ಬೇರೆ ಏನೋ ಬರುತ್ತೆ ಅಂತ. ಈದರ್ ಆರ್ ಅನ್ನೋದು ಅಕ್ಕಪಕ್ಕದಲ್ಲೇ ಬಂದ್ಬಿಡೋದಿಲ್ಲ, ಒಟ್ಟು ಆ ವಾಕ್ಯದಲ್ಲಿ ಬರ್ತವೆ, ಇದು ಅಥವಾ ಅದು ಅಂತ ಹೇಳಿಕೆ ಮಧ್ಯದಲ್ಲಿ ಒಂದು 3-4 ಪದಗಳು, 1-2 ಬೇರೆ ಪದಗಳು ಬಂದಿರ್ತವೆ. ಸೊ ಅದಕ್ಕೆ ನಾನು ಆ 3 ಡಾಟ್ ಇಟ್ಟಿರೋದು. 3 ಡಾಟ್, 3 ಡಾಟ್ ಈಸ್ ಒನ್ ಆಫ್ ದ ಮೇಜರ್ ಪಂಕ್ಚುಯೇಷನ್ ಮಾರ್ಕ್ಸ್. ನೋಡಿ, ಒನ್ ಆಫ್ ದ ಅಂತ ಹೇಳಿರೋದಕ್ಕೆ ನಾನು ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳಿದೆ, ಪಂಕ್ಚುಯೇಷನ್ ಮಾರ್ಕ್ ಅಂತ ಹೇಳಿದೆ. ಅರ್ಥ ಆಯ್ತಾ? ಇಷ್ಟೇ ಅದು. ಒಮ್ಮೆ ಪ್ರಾಕ್ಟೀಸ್ ಆಗಿ ಬಳಸ್ಲಿಕ್ಕೆ ಶುರು ಮಾಡ್ಕೊಂಡ್ರಿ ಅಂದ್ರೆ ಕರೆಕ್ಟ್ ಆಗಿ ಬಳಸ್ತೀರಾ. ಏನಂತ ಹೇಳಿದೆ ನಾನು, 3 ಡಾಟ್ಸ್ ಅನ್ನೋದನ್ನ ನಾವು ಎಕ್ಲಿಪ್ಸ್ ಅಂತ ಕರಿತೀವಿ. ಅದೇನದು, ಅದೊಂದು ಪಂಕ್ಚುಯೇಷನ್ ಮಾರ್ಕ್. ಅದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪಂಕ್ಚುಯೇಷನ್ ಮಾರ್ಕ್ಗಳ ಬಗ್ಗೆ ತುಂಬಾ ಪ್ರೈಮರಿ ಸ್ಕೂಲಲ್ಲಿ ಕಲಿತು ಆನಂತರ ಮರ್ತು ಬಿಟ್ಟಿರೋದಕ್ಕೆ ಏನೋ, ಈ ಥಾಟ್ಸ್ ಕಂಟಿನ್ಯೂಡ್ ಅಥವಾ ಇಲ್ಲಿ ಏನಾದ್ರು ಒಂದು ಬರುತ್ತೆ ಈ ಜಾಗದಲ್ಲಿ ಅನ್ನೋದಕ್ಕೆ ಈ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಬಳಸ್ತೀವಿ. ಬಟ್ ಬಹಳ ಜನ ಏನ್ ಮಾಡಿರ್ತಾರೆ ಅಂದ್ರೆ, ಸುಮ್ಮನೆ ಒಂದು 4-5 ಡಾಟ್ ಹಿಂಗ್ ಉದ್ದಕ್ಕೆ ಎಳೆದ್ಬಿಟ್ಟಿರ್ತಾರೆ ಥಾಟ್ಸ್ ಕಂಟಿನ್ಯೂಡ್ ಅಂತ. ಅದು ತಪ್ಪು. ಯು ಕ್ಯಾನಾಟ್ ಯೂಸ್ ಲೈಕ್ ದಟ್. ಪಂಕ್ಚುಯೇಷನ್ ಮಾರ್ಕ್ ಇರೋದು 3 ಡಾಟ್ಸ್ ಗೆ ಮಾತ್ರ. ಹಾಗಂದ್ರೆ ಮಾತ್ರ ಥಾಟ್ಸ್ ಕಂಟಿನ್ಯೂಡ್, ಮೂಡ್ ಕಂಟಿನ್ಯೂಡ್, ದ ಪ್ರಾಸೆಸ್ ಆಫ್ ಥಿಂಕಿಂಗ್ ಕಂಟಿನ್ಯೂಡ್ ಅಂತ ಅದರ ಅರ್ಥ. ಏನೋ ಹೇಳದೇ ಇರೋದು ಅಲ್ಲಿ ಮುಂದೆ ಇದೆ, ನೀವು ಊಹಿಸ್ಕೊಳ್ಬಹುದು, ರೀಡರ್ಸ್ ಊಹಿಸ್ಕೊಳ್ಬಹುದು ಅಂತ ಅದರ ಅರ್ಥ. ಅರ್ಥ ಆಯ್ತಾ? ಸೊ ಅಲ್ಲಿ ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ, 4-5 ಬಳಸ್ತಿದ್ದಾರೆ, ಇನ್ ಕೆಲವರು 3 ಬಳಸಲ್ಲ, 2 ಬಳಸ್ತಾರೆ. ಅದು ತಪ್ಪು. 2 ತಪ್ಪು, 4 ತಪ್ಪು. ಇಟ್ ಶುಡ್ ಬಿ ಓನ್ಲಿ 3 ಡಾಟ್ಸ್, ವಿಚ್ ಮೀನ್ಸ್ ಕಂಟಿನ್ಯೂಡ್ ಥಾಟ್ ಪ್ರಾಸೆಸ್ ಅಂತ ಅದರ ಅರ್ಥ. ಓಕೆ, ಎಸ್. ಈಗ ಇದೇ ವಾಕ್ಯನ ನೋಡಿ, ಈದರ್ ಹಿ ಆರ್ ಯು ಅಂತ ಬರದೆ ಅಂತ ತಿಳ್ಕೊಳ್ಳಿ. ಆಗ ಏನಾಗ್ಬೇಕು ಇಲ್ಲಿ, ರೆಡಿ ಟು ಡೂ ದಿಸ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಅ ಕ್ರಕ್ಸ್. ಈ ವಾಕ್ಯದ ಕ್ರಕ್ಸ್ ಏನು ಅಂದ್ರೆ ಇಷ್ಟೇ. ಈದರ್ ಯು ಆರ್ ಹಿ ಬಂದಾಗ ವಿಚ್ ವಾಸ್ ಅ ನಿಯರೆಸ್ಟ್ ಸಬ್ಜೆಕ್ಟ್, ಸಾರಿ ಇಲ್ಲಿ ನಿಯರೆಸ್ಟ್ ಅಲ್ಲ, ವಿಚ್ ವಾಸ್ ಅ ನಿಯರೆಸ್ಟ್ ಸಬ್ಜೆಕ್ಟ್,
ಹಿ ವಾಸ್ ದ ನಿಯರೆಸ್ಟ್ ಸಬ್ಜೆಕ್ಟ್, ಹಾಗಾಗಿ ಏನ್ ಬಳಸಿದ್ವಿ, ಈಸ್ ಬಳಸಬೇಕು. ಬಟ್ ಈದರ್ ಹಿ ಆರ್ ಯು ಇರೋದ್ರಿಂದ ನಿಯರೆಸ್ಟ್ ಸಬ್ಜೆಕ್ಟ್ ಯಾವುದು, ಆರ್. ಐ ಮೀನ್ ಯು ಜೊತೆಗೆ ನಾನು ಈಸ್ ಬಳಸಕ್ ಬರೋದಿಲ್ಲ, ಆರ್ ಅನ್ನೇ ಬಳಸಬೇಕು, ಹಾಗಾಗಿ ಆರ್ ಅನ್ನ ಬಳಸಿದ್ವಿ. ಅರ್ಥಾಗ್ತಿದ್ಯಾ? ಆರ್, ಈದರ್ ಆರ್, ನೀದರ್ ನಾರ್, ಈ ಇವುಗಳನ್ನ ಬಳಸಿದ ವಾಕ್ಯಗಳಲ್ಲಿ ನಾವು ವರ್ಬ್ ಸಿಂಗ್ಯುಲರ್ ಇರ್ಬೇಕಾ ಪ್ಲೂರಲ್ ಇರ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡೋದು ಹೇಗೆ, ಆಸ್ ಪರ್ ದ ನಿಯರೆಸ್ಟ್ ಸಬ್ಜೆಕ್ಟ್ ಅಥವಾ ಇಮಿಡಿಯೇಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ. ಅದು ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ವರ್ಬ್ ಬಳಸಬೇಕು, ಅದು ಪ್ಲೂರಲ್ ಇದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ನೀದರ್ ದ ಕ್ಯಾಪ್ಟನ್ ನಾರ್ ದ ಪ್ಲೇಯರ್ಸ್, ಮತ್ತೆ ಹೆಲ್ಪಿಂಗ್ ವರ್ಬ್ ಆಗಬೇಕು ಅಂತಿಲ್ಲ, ಮೇನ್ ವರ್ಬ್ ಆದ್ರೂ ಓಕೆ. ನೀದರ್ ದ ಕ್ಯಾಪ್ಟನ್ ನಾರ್ ದ ಪ್ಲೇಯರ್ಸ್, ಪ್ಲೇಯರ್ಸ್ ಇದೆ, ಪ್ಲೇಯರ್ಸ್ ಇಂಟ್ರೆಸ್ಟೆಡ್ ಇನ್ ದ ಮ್ಯಾಚ್. ಕ್ಯಾಪ್ಟನ್ಗೂ ಆ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಪ್ಲೇಯರ್ಸ್ಗೂ ಆ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಸೊ ಏನಾಗುತ್ತೆ, ನೀದರ್ ದ ಕ್ಯಾಪ್ಟನ್ ನಾರ್ ದ ಪ್ಲೇಯರ್ಸ್ ಅಂತ ಇರೋದ್ರಿಂದ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಮ್ಯಾಚ್ ಅಥವಾ ಇನ್ ದ ಮ್ಯಾಚ್ ಅಂತ ಬರುತ್ತೆ. ಪಾಸ್ಟ್ ಟೆನ್ಸ್ ಆದ್ರೆ ವರ್ಡ್ ಅಂತ ಬರುತ್ತೆ, ಅದೇ ತಲೆಗಿಸ್ಕೊಳ್ಳಿ. ಇದೇ ವಾಕ್ಯವನ್ನು ಉಲ್ಟಾ ಹೇಳಿದೆ ಅಂತ ಇಟ್ಕೊಳ್ಳಿ, ನೀದರ್ ದ ಪ್ಲೇಯರ್ಸ್ ನಾರ್ ದ ಕ್ಯಾಪ್ಟನ್, ಆಗ ಏನ್ ಬರುತ್ತೆ, ಸಾರಿ, ನೀದರ್ ದ ಪ್ಲೇಯರ್ ನಾರ್ ದ ಕ್ಯಾಪ್ಟನ್, ಆಗ ಏನ್ ಬರುತ್ತೆ, ಈಸ್ ಅಂತ ಬರುತ್ತೆ. Are you getting the soul of it or the basic of it? ಯಾವಾಗ either are, neither nor, are, or are ಇವು ಮೂರನ್ನ ಬಳಸಿ ವಾಕ್ಯಗಳನ್ನ ಮಾಡಿರ್ತೀವೋ ಅಂತ ಸಂದರ್ಭದಲ್ಲಿ ವರ್ಬ್ ಅನ್ನೋದನ್ನ ಯಾವ್ದ್ರ ಆಧಾರದಲ್ಲಿ ಪ್ಲೇಸ್ ಮಾಡಬೇಕು, ಅಕಾರ್ಡಿಂಗ್ ಟು ದ ನಿಯರೆಸ್ಟ್ ಸಬ್ಜೆಕ್ಟ್. If the nearest subject is singular, you should use singular verb. If the nearest subject is plural, then you should use plural verb in that sentence. This is one of the major rules. ನೋಡಿ, ನಾನು ಒನ್ ಆಫ್ ದ ಅಂತ ಹೇಳಿದಾಗೆಲ್ಲ ಪ್ಲೂರಲ್ ಬಳಸ್ತಾ ಇದ್ದೀನಿ, ಸಬ್ಜೆಕ್ಟ್ ನ ಗಮನಿಸಿ. ಒನ್ ಆಫ್ ದ ಮೇಜರ್ ರೂಲ್ಸ್, ರೂಲ್ ಅಂತ ಹೇಳಿಲ್ಲ ನಾನು, ರೂಲ್ಸ್ ಅಂತ ಹೇಳಿದೆ ಅಷ್ಟೇ. ಯಾಕಂತ ಹೇಳ್ತಿದ್ದೀನಿ ಅಂದ್ರೆ ಐ ನೋ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್, ಅದಾಯ್ತಲ್ವಾ? ಹೀಗೆ ಪ್ರತಿಯೊಂದು ಇಟ್ಟಿಗೆ ಇಟ್ಟುನೆ ಗೋಡೆ ರೆಡಿ ಆಗುತ್ತೆ, ಅದಾಯ್ತಾ? ಸೊ ಆ ರೀತಿ ಇಡ್ತಾ ಹೋದಾಗಲೇ ನಮ್ಮ ಭಾಷೆ ಏನಾಗುತ್ತೆ, ನೀಟಾಗಿ ಝಳಪಿಸುತ್ತೆ, ಚೆನ್ನಾಗಿ ಹೊಳೆಯುತ್ತೆ ಅನ್ನುವಂಥದ್ದು. ಸೊ ದಿಸ್ ಇಸ್ with regards to either are ಅಥವಾ not. ನೋಡಿ ಇನ್ನೊಂದು ಯಾವ್ದೋ ವಾಕ್ಯ ಬರೀ ಆರ್ ಬಳಸ್ತೀನಿ ಅಂತ ಇಟ್ಬಿಟ್ಟು, the president or the ministers, the president or the ministers arrived at the airport. ನೋಡಿ, ಪ್ರೆಸಿಡೆಂಟ್ ಅಥವಾ ಮಿನಿಸ್ಟರ್ ಯಾರೋ ಒಟ್ಟು ಏರ್ಪೋರ್ಟ್ ಹತ್ರ ಬಂದಿದ್ದಾರೆ ಅಂತ ಹೇಳಿ, ದ ಪ್ರೆಸಿಡೆಂಟ್ ಆರ್ ದ ಮಿನಿಸ್ಟರ್ಸ್ ಪ್ಲೂರಲ್ ಇದೆ. ಸೊ ಹ್ಯಾವ್ ಅರೈವ್ಡ್, ಆರ್ ಬರೆಯಕ್ ಬರೋದಿಲ್ಲ, ಅದು ನಿಮಗೆ ಟೆನ್ಸ್ ಕಲ್ತ ಮೇಲೆ ಗೊತ್ತಾಗುತ್ತೆ. ಆರ್ ಅರೈವ್ಡ್ ಅಟ್ ದ ಏರ್ಪೋರ್ಟ್ ಅನ್ನೋ ಸೆಂಟೆನ್ಸ್ ಇರೋದೇ ಇಲ್ಲ. ಸೊ ಹ್ಯಾವ್ ಅರೈವ್ಡ್ ಬಂದಿದೆ ಅಂದ್ರೆ V3. ಯಾವಾಗ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್ ಇರುತ್ತೋ ಅದ್ರ ಪಕ್ಕದಲ್ಲಿ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಆದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್ ಫಿಕ್ಸ್, ಅದು ಕಂಪಲ್ಸರಿ, ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದಂತ ವಾಕ್ಯಗಳಲ್ಲಿ ಪಕ್ಕದಲ್ಲಿ V3 ನೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಅದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಓಕೆ, ದ ಪ್ರೆಸಿಡೆಂಟ್ ಆಫ್ ದ ಮಿನಿಸ್ಟರ್ಸ್ ಹ್ಯಾವ್ ಅರೈವ್ಡ್ ಆರ್ ದ ಮಿನಿಸ್ಟರ್ಸ್ ಹ್ಯಾವ್ ಅರೈವ್ಡ್ ಅಟ್ ದ ಏರ್ಪೋರ್ಟ್. ಇದೇ ವಾಕ್ಯ ದ ಮಿನಿಸ್ಟರ್ಸ್ ಆರ್ ದ ಪ್ರೆಸಿಡೆಂಟ್ ಅಂತಿತ್ತು ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ದ ಮಿನಿಸ್ಟರ್ಸ್ ಆರ್ ದ ಪ್ರೆಸಿಡೆಂಟ್ ಹ್ಯಾಸ್ ಅರೈವ್ಡ್ ಅಂತ ಆಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಅಲ್ಲ ರೀ ಇದು, ಪ್ರೆಸೆಂಟ್ ಪರ್ಫೆಕ್ಟ್. ಹ್ಯಾವ್ ಅರೈವ್ಡ್ ಅಂತಿದೆ, ಪಾಸ್ಟ್ ಪರ್ಫೆಕ್ಟ್ ಆದ್ರೆ ಹ್ಯಾಡ್ ಅರೈವ್ಡ್ ಅಂತಿರುತ್ತೆ. ನಿಮ್ಗೆ ಇನ್ನು ಇಷ್ಟು ಕ್ಲಾಸ್ ಕೇಳಿದ ಮೇಲೂ ಕನ್ಫ್ಯೂಸ್ ಆದ್ರೆ ಕಷ್ಟ. ಹ್ಯಾವ್ ಮತ್ತೆ ಹ್ಯಾಸ್ ಎರಡೂ ಕೂಡ ಪ್ರೆಸೆಂಟ್ ಟೆನ್ಸಿನ ವರ್ಬ್ಗಳು, ಹ್ಯಾಡ್ ಮಾತ್ರ ಆದ್ರೆ ಪಾಸ್ಟ್ ಟೆನ್ಸ್. ಹ್ಯಾವ್ ಮತ್ತೆ ಹ್ಯಾಸ್ ಎರಡೂ ಏನು ಪ್ರೆಸೆಂಟ್ ಟೆನ್ಸ್ ನ ವರ್ಬ್ಗಳು, ದಯವಿಟ್ಟು ತಿಳ್ಕೊಳ್ಳಿ. ಓಕೆ, ಈದರ್ ಆರ್ ನೀದರ್ ನಾರ್ ಇವುಗಳು ಬಂದಾಗ ವರ್ಬ್ ನ ಯಾವುದ್ರ ಪ್ರಕಾರ ಪ್ಲೇಸ್ ಮಾಡಬೇಕು ಅಂದ್ರೆ ವಿ ನೀಡ್ ಟು ಪ್ಲೇಸ್ ದ ವರ್ಬ್ ಆಸ್ ಪರ್ ದ ನಿಯರೆಸ್ಟ್ ಸಬ್ಜೆಕ್ಟ್. ನೋಡಿ, ಪ್ರತಿ ಬಾರಿ ಪತ್ರಿಕೆಯನ್ನು ಒಂದು ಎಕ್ಸಾಂಪಲ್ ಅಂತ ಕೊಡ್ತಾನೆ, ಅದಿದೆ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ನೀದರ್ ನಾರ್ ಏನಂತ ಗೊತ್ತಾಯ್ತಲ್ಲ, ಅದು ಇಲ್ಲ ಇದು ಇಲ್ಲ ಅಂತೇಳಿ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಏಬಲ್ ಟು ಹಿಯರ್ ದ ಅನೌನ್ಸ್ಮೆಂಟ್. ಇದನ್ನೇ ಕೊಡ್ತಾ ಇರ್ತಾನೆ ಎಕ್ಸಾಂಪಲ್ ಆಗಿ, ಎಕ್ಸ್ಪ್ಲನೇಷನ್ ಗೆ. ಇದೇ ತರ ನೀವು ಎರರ್ ಐಡೆಂಟಿಫಿಕೇಶನ್ ಕಂಡುಹಿಡಿಯಿರಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಾರೆ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್, ಇಲ್ಲಿ ಎರಡು ಆಪ್ಷನ್ ಇದೆ, ವಾಸ್ ಮತ್ತೆ ವರ್ ಡ್ಯಾಶ್ ಏಬಲ್ ಟು ಹಿಯರ್ ದ ಅನೌನ್ಸ್ಮೆಂಟ್. ಅಲ್ಲಿ ಮಾಡಿದ ಅನೌನ್ಸ್ಮೆಂಟ್ ನ ಅವರಿಗೆ ಕೇಳಕ್ ಆಗಿಲ್ಲ.
ಟೀಚರ್ಗೂ ಕೇಳಿಸಿಲ್ಲ, ಸ್ಟೂಡೆಂಟ್ಸ್ಗೂ ಕೇಳಿಸಿಲ್ಲ. ವಾಟ್ ಶುಡ್ ಬಿ ದ ಆನ್ಸರ್? ವರ್. neither the teacher nor the students were able to hear the announcement ಅಥವಾ were ಅಥವಾ was present ಅಂತಾನು ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ನಿಯರೆಸ್ಟ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಆಗಿರುವ ಕಾರಣಕ್ಕೆ ವರ್ ಅನ್ನ ಆನ್ಸರ್ ಆಗಿ ಪಿಕ್ ಮಾಡಿದೀವಿ. ಈಗ ಇದೇ ವಾಕ್ಯ ಉಲ್ಟಾ ಓದ್ಕೊಳ್ಳಿ. neither the students nor the teacher, ಆಗ ಏನಾಗುತ್ತೆ? neither the students nor the teacher was able to hear the announcement ಅಂತ ಆಗುತ್ತೆ. ಗೊತ್ತಾಯ್ತಾ? ಈ ರೂಲ್ ಏನು ಅಂತೇಳಿ? ಆರ್, ಇದರ್ ಆರ್, ನೀದರ್ ನಾರ್ ಇವುಗಳನ್ನ ಬಳಸಿದಂತ ಸಂದರ್ಭದಲ್ಲಿ ವಾಕ್ಯದಲ್ಲಿ ನಿಯರೆಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ವರ್ಬ್ ಅನ್ನ ಪ್ಲೇಸ್ ಮಾಡಬೇಕು. ಆ ನಿಯರೆಸ್ಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ನಿಮ್ಮ ವರ್ಬ್ ಸಿಂಗ್ಯುಲರ್ ಆಗಿರ್ಬೇಕು. ನಿಯರೆಸ್ಟ್ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ನೀವು ಬಳಸುವ ವರ್ಬ್ ಕೂಡ ಏನಾಗಿರ್ಬೇಕು? ಪ್ಲೂರಲ್ ಆಗಿ ಇರಬೇಕು ಅನ್ನುವಂಥದ್ದು. ಐ ಹೋಪ್ ದಟ್ ಈಸ್ ಕ್ಲಿಯರ್. ಅರ್ಥ ಆಯ್ತಾ ರೂಲ್ ಇದು? ವೆರಿ ಇಂಪಾರ್ಟೆಂಟ್ ಒನ್ ಇದು. ಅನೇಕ ಬಾರಿ ನೀವು ಯಾವುದೇ ಜನರಲ್ ಇಂಗ್ಲಿಷ್ ಪೇಪರ್ ತೆಗೆದು ನೋಡಿ, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಎರರ್ ಐಡೆಂಟಿಫಿಕೇಶನ್ ಪ್ರಶ್ನೆಗಳು ಕೊಡೋಕೆ ಮುಂಚೆ ಇದೇ ಎಕ್ಸಾಂಪಲ್ ನೇ ಕೊಟ್ಟಿರ್ತೀವಿ. ಆ ಕಾರಣಕ್ಕೆ ಈ ಮೂರು ಪದಗಳನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ದ ನೆಕ್ಸ್ಟ್ ರೂಲ್ ಇದೇ ತರದ ಇನ್ನೊಂದು ರೂಲ್. ಅದೇನಪ್ಪಾ ಅಂದ್ರೆ as well as along with, together with, as well as along with, together with, ಕೆಲವು ಸರಿ ಬರೀ ವಿತ್ ಅಂತ ಸೇರಿಸಿಕೊಂಡು ಬೇರೆ ಸಬ್ಜೆಕ್ಟ್ ಅನ್ನು ಬಳಸಿದ್ರೆ as well as, along with, together with ಇವುಗಳನ್ನ ಬಳಸಿದ ವಾಕ್ಯಗಳಲ್ಲಿ ಪ್ಲೀಸ್ ಪೇ ಅಟೆನ್ಷನ್. either or, neither nor, ಆರ್ ಬಳಸಿದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಗೆ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಪ್ಲೇಸ್ ದ ವರ್ಬ್. ಬಟ್ ಯಾವ ವಾಕ್ಯಗಳಲ್ಲಿ as well as, along with, together with ಇವುಗಳನ್ನ ಬಳಸಿರ್ತೀವೋ ಆ ವಾಕ್ಯಗಳಲ್ಲಿ ಫಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿನೇ ವರ್ಬ್ ಇರಬೇಕು. ಫಸ್ಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಟೋಟಲ್ ಸೆಂಟೆನ್ಸ್ ನಾವು ಅದಕ್ಕೆ ಅಪ್ಲೈ ಮಾಡಿ ವರ್ಬ್ ಅನ್ನ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ರಾಜು as well as his sisters dash attending the marriage ಅಂತಿದೆ. ಇಲ್ಲಿ ಈಸ್ ಆಪ್ಷನ್ ಇದೆ, ಆರ್ ಇದೆ. ನಮ್ಗೆ ರಾಜು as well as his sisters ತಕ್ಷಣ ಓ ರಾಜುನು ಇದ್ದಾನೆ ಸಿಸ್ಟರ್ಸು ಇದ್ದಾರೆ ಆರ್ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಇದು ತಪ್ಪು. ಯಾಕೆ ಅಂದ್ರೆ ಈ ಇಡೀ ವಾಕ್ಯದ ಸಬ್ಜೆಕ್ಟ್ ಆಗಿ ನಾವು ಯಾವುದನ್ನ ಕನ್ಸಿಡರ್ ಮಾಡಬೇಕು? ರಾಜು ಮಾತ್ರ. ರಾಜು as well as his sisters, ಅವರ ಸಿಸ್ಟರ್ಸು ಸೇರಿದಂತೆ ಆ ಮದುವೆಯನ್ನ ಅಟೆಂಡ್ ಮಾಡುತ್ತಿದ್ದಾನೆ ಅಂತ ಅದು ಕನ್ನಡ ವಾಕ್ಯ. ರಫ್ ಆಗಿ ಹೇಳಿದೆ ನಾವು, ನಾಟ್ ದ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್. ರೈಟ್? ಸೊ ರಾಜು as well as his sisters is attending the marriage ಅಂತ ಆಯ್ತು. ಯಾಕೆಂದ್ರೆ we have to consider the first subject whether it is singular or plural. ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು as it is, parents as well as Krishna. Parents as well as Krishna ನಿನ್ನೆ ಏನೋ ನಡೆದಿದೆ ಫಂಕ್ಷನ್, ಅದಕ್ಕೆ ಪ್ರೆಸೆಂಟ್ ಇದ್ರು. ಪೇರೆಂಟ್ಸ್ as well as Krishna ಆರಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಇರಬೇಕಿದ್ದು, were present ಅಥವಾ was present. This was a sentence. The answer ಏನು? were. Parents as well as Krishna were present. ಸೊ as well as ಅಂತ ಬಳಸಿದ ತಕ್ಷಣ ವಾಕ್ಯದ ಮೊದಲ ಸಬ್ಜೆಕ್ಟ್ ಯಾವುದಿರುತ್ತೋ ಅದು ಇಡೀ ವಾಕ್ಯವನ್ನ ಡಾಮಿನೇಟ್ ಮಾಡುತ್ತೆ. ಅದು ಡಾಮಿನೇಟ್ ಮಾಡುವ ಕಾರಣಕ್ಕೆ ನಾವು ಅದನ್ನೇ ಸಬ್ಜೆಕ್ಟ್ ಆಗಿ ಬಳಸಬೇಕೆ ಹೊರತು ಕನ್ಸಿಡರ್ ಮಾಡಿ ಅದಕ್ಕೆ ಅನುಗುಣವಾಗಿ ವರ್ಬ್ ಅನ್ನು ಬಳಸಬೇಕು. If that is singular, you need to use a singular verb. If the first subject of the sentence is plural, in that case, then you need to use the plural verb. ಇನ್ನೊಂದು ನೋಡಿ, along with ಇದೆಯಲ್ವಾ? The captain along with his players has participated in a practice match. Ready? The captain along with his players have ಅಥವಾ has ಯಾವ್ದು ಬರಬೇಕು? The captain along with his players has participated in a practice match. ಅರ್ಥಾಗ್ತಿದೆಯಾ? ಯಾಕೆ ಹ್ಯಾಸ್ ಅಂತ ಬಂದಿದೆ ಅಂದ್ರೆ ನೇರವಾಗಿ ನಮ್ಮ ಇಡೀ ವಾಕ್ಯದ ಸಬ್ಜೆಕ್ಟ್ ಯಾವುದಿಲ್ಲಿ? ದ ಕ್ಯಾಪ್ಟನ್. ಅವನ ಪ್ಲೇಯರ್ಗಳ ಜೊತೆಗೆ, ಅವರ ಜೊತೆಗೆ ಅಂತ ಬರೋದ್ರಿಂದ ಬೇಸಿಕ್ ಫಸ್ಟ್ ಸಬ್ಜೆಕ್ಟ್ ನಾವು ಕನ್ಸಿಡರ್ ಮಾಡೋದು. ಕನ್ನಡದಲ್ಲೂ ಹಾಗೆ ಅದು ಟುಗೆದರ್ ವಿತ್ ಅಂತ ಬರ್ಬೋದು ಕೆಲವು ಸರಿ. ಈಗ ಫಾರ್ ಎಕ್ಸಾಂಪಲ್ ದ ಪ್ರೈಮ್ ಮಿನಿಸ್ಟರ್ ಟುಗೆದರ್ ವಿತ್ ಹಿಸ್ ವೈಫ್, ಪ್ರೈಮ್ ಮಿನಿಸ್ಟರ್
together with his wife is visiting Bangalore next week. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಸಿಂಗ್ಯುಲರ್ ಇರುವ ಕಾರಣಕ್ಕೆ ನಾನು ಈಸ್ ಅನ್ನೇ ಬಳಸ್ತಾ ಇದ್ದೀನಿ. ಟುಗೆದರ್ ವಿತ್ ಇಸ್ ವೈಫ್ ಅಂತ ಸೇರಿಸ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ವೈಫ್ ಇಬ್ರು ಇದ್ದಾರೆ, ಆರ್ ವಿಸಿಟಿಂಗ್ ಅಂತ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಆ ವಾಕ್ಯದ ಸಬ್ಜೆಕ್ಟ್ ಯಾವ್ದಾಗಿ ಕನ್ವರ್ಟ್ ಆಗ್ಬಿಡುತ್ತೆ, ಇಡೀ ಟೋಟಲ್ ಆ ವಾಕ್ಯದ ಸಬ್ಜೆಕ್ಟ್ ಯಾವ್ದಾಗಿ ಕನ್ವರ್ಟ್ ಆಗುತ್ತೆ, ಫಸ್ಟ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಈಸ್ ಕನ್ವರ್ಟೆಡ್, ಈಸ್ ಕನ್ಸಿಡರ್ಡ್ ಆಸ್ ದ ಸಬ್ಜೆಕ್ಟ್ ಆಫ್ ದ ಎಂಟೈರ್ ಸೆಂಟೆನ್ಸ್. ಅದನ್ನ ನಾವು ಇಡೀ ವಾಕ್ಯದ ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ಬಿಡ್ತೀವಿ ಅನ್ನುವಂಥದ್ದು. Is that clear? So this is one more important rule you all should remember. Right? Good. ಅದಾಯ್ತಾ? either or neither ಗೆ ನಿಯರೆಸ್ಟ್ ಸಬ್ಜೆಕ್ಟ್ ಆದ್ರೆ as well as along with, together with ಇವುಗಳಿಗೆ ಸಂಬಂಧಪಟ್ಟ ವಿಷಯ ಏನು ಅಂದ್ರೆ ಫಸ್ಟ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಅನ್ನೇ ಕನ್ಸಿಡರ್ ಮಾಡಿ ಅದಕ್ಕೆ ಅನುಗುಣವಾಗಿ ಸಿಂಗ್ಯುಲರ್ ಅಥವಾ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು ಅನ್ನುವಂಥದ್ದು. Is that clear? Yes. The next rule is that, a very important rule, ಅನೇಕ ಬಾರಿ ಇದರ ಮೇಲೆ ಪ್ರಶ್ನೆಗಳು ಬಂದಿರುವಂತದ್ದನ್ನು ನೀವು ಗಮನಿಸಬಹುದು. ನೆನಪಿಟ್ಕೊಳ್ಳಿ, ಡಿಸ್ಟೆನ್ಸ್, ಟೈಮ್, weight ಅಥವಾ ಮೆಜರ್ಮೆಂಟ್, and the last one is distance, time, weight and ಯಾವುದು ಅಮೌಂಟ್. ಅಮೌಂಟ್ ಅಂದ್ರೆ ಹಣ, ಮನಿ. ಇವುಗಳು ಯಾವಾಗಲೂ ಅವು ಯಾವುದೇ ಪ್ರಮಾಣದಲ್ಲಿದ್ರೂ ಕೂಡ ಅವೇನು ಸಿಂಗ್ಯುಲರ್. ನೋಡಿ, ಆ ಆಂಡ್ ಇಂದ ಜಾಯಿನ್ ಮಾಡಲ್ಪಟ್ಟರು ಸಿಂಗಲ್ ಥಾಟ್ ಇದ್ರೆ ಸಿಂಗ್ಯುಲರ್ ಬರುತ್ತೆ ಅನ್ನಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ 2 and 2 makes 4 ಅಂತ ಹೇಳ್ತೀವಿ, ಅಥವಾ 2 and 2 is 4 ಅಂತ ಹೇಳ್ತೀವಿ. ಯಾಕಂದ್ರೆ ಅವೆರಡೂ ಸೇರಿ ನಾವು ಕೊಡ್ತಾ ಇರೋದು ಒಂದೇ ಎಂಟಿಟಿ, ಅದು ಸಿಂಗಲ್ ಐಡಿಯಾ, ಸಿಂಗಲ್ ಥಾಟ್. 2 and 2 makes 4 ಅನ್ನೋದು ಸರಿನೇ ಹೊರತು 2 ಮತ್ತೆ 2 and ಇಂದ ಜಾಯಿನ್ ಆಗಿದಾವೆ ಅಂತ ಮೇಕ್ 4 ಆಗೋದಿಲ್ಲ, ಅಥವಾ 2 and 2 are 4 ಆಗೋದಿಲ್ಲ. 2 and 2 is 4 ಅಂತಾನೆ ಆಗುತ್ತೆ. ರೈಟ್? ಅದೊಂದು ನೆನಪಾಯ್ತು ಹೇಳಿದೆ. ಇವುಗಳನ್ನ ನೆನಪಿಟ್ಕೊಳ್ಳಿ, ಡಿಸ್ಟೆನ್ಸ್, ಟೈಮ್, ವೇಟ್, ಅಮೌಂಟ್, ದೇ ಆರ್ ಆಲ್ವೇಸ್ ಸಿಂಗ್ಯುಲರ್ಸ್. ಫಾರ್ ಎಕ್ಸಾಂಪಲ್ 500 kilometers. Okay, 500 kilometers dash huge distance. ಇಲ್ಲಿ 500 kilometers ಅಂತಿದೆ ಅಂತೇಳಿ ಆರ್ ಬಳಸಕ್ ಬರೋದಿಲ್ಲ. 500 kilometers ಅನ್ನೋದು ಒಂದು ಸಿಂಗಲ್ ವಿಷಯ, ಇಟ್ಸ್ ಅನ್ ಅನ್ಕೌಂಟಬಲ್ ನೌನ್ ತರ. ಡಿಸ್ಟೆನ್ಸ್, ಟೈಮ್, ಅಮೌಂಟ್, ವೇಟ್ ಇವುಗಳು ಅವು ಎಷ್ಟೇ ಪ್ಲುರಾಲಿಟಿ ಇದ್ರು, ಎಷ್ಟು ಅಬಂಡೆನ್ಸ್ ಆಗಿ ಇದ್ರು ಅವುಗಳನ್ನ ಏನಾಗಿ ಕನ್ಸಿಡರ್ ಮಾಡ್ಬೇಕು, ಯಾವಾಗಲೂ ಸಿಂಗ್ಯುಲರ್ ಕನ್ಸಿಡರ್ ಮಾಡಬೇಕು. 500 kilometers is a huge distance. ಅದೇ ರೀತಿ 50 rupees dash not a small amount. 50 rupees is ಅಥವಾ ಆರ್ ಅಂತ ಇಟ್ಕೊಳ್ಳಿ. 50 rupees is not a small amount. ಆರ್ ಅಂತ ಹೇಳಕ್ ಬರೋದಿಲ್ಲ. 50 rupees is ಅಥವಾ ಆರ್ ಅಂತ ಇಟ್ಕೊಳ್ಳಿ. 50 rupees is not a small amount. ಆರ್ ಅಂತ ಹೇಳಕ್ ಬರೋದಿಲ್ಲ, ರುಪೀಸ್ ಅಂತ ಇದೆ ಅನ್ನುವ ಕಾರಣಕ್ಕೆ. 50 rupees ಅನ್ನೋದು ಟುಗೆದರ್ ಒಂದು ಎಂಟಿಟಿ ಆಗಿ ಕನ್ಸಿಡರ್ ಆಗಿ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು, ಯಾವಾಗಲೂ ಸಿಂಗ್ಯುಲರ್ ಕನ್ಸಿಡರ್ ಮಾಡಬೇಕು. ಅನೇಕ ಬಾರಿ ಇದು ಕೂಡ ಪತ್ರಿಕೆಯಲ್ಲಿ ಬಂದಿದೆ. ವೇಟ್ ಕೊಡ್ತಾನೆ, 50 kgs ಅಥವಾ kilograms. 50 kilograms dash difficult to lift. ಅಂದ್ರೆ 50 kg ಭಾರ ಇರುವಂತ ಯಾವುದೇ ವಸ್ತು ಅಥವಾ ಚೀಲ ಇರ್ಬೋದು, ಅದನ್ನ ಏನ್ ಮಾಡೋದು ಕಷ್ಟ ಆಗುತ್ತೆ, ಎತ್ತುವಂತದ್ದು ಕಷ್ಟ ಆಗುತ್ತೆ. 50 kilograms is ಅಥವಾ ಆರ್ ಅಂತಿದೆ ಅಂತ ಇಟ್ಕೊಳ್ಳಿ. 50 kilograms is difficult to lift ಅಂತ ಹೇಳ್ಬೇಕು ಹೊರತು 50 kilograms ಇದೆ ಅನ್ನುವ ಕಾರಣಕ್ಕೆ ಅದೇನಾಗೋದಿಲ್ಲ, ಆರ್ ಆಗೋದಿಲ್ಲ. ಸೊ ಸಬ್ಜೆಕ್ಟ್ ಯಾವುದು, ಅದಕ್ಕೆ ವರ್ಬ್ ಯಾವುದು ಬಳಸಬೇಕು, ಇದೇ ಪ್ರಾಸೆಸ್ ಅಲ್ಲಿ ಇದೀವಿ ನಾವು. ಇಷ್ಟೊಂದು ವಿಷಯಗಳು ತಿಳ್ಕೊತಾ ಹೋಗ್ತಾ ಇದೀವಿ ಒನ್ ಬೈ ಒನ್. ಸೊ ಅಲ್ಲಿ ಕೇಳಿರುವ ಪ್ರಶ್ನೆಗೆ ಇವಿಷ್ಟರಲ್ಲಿ ಯಾವ ರೂಲ್ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಅಪ್ಲೈ ಮಾಡೋದೇ ಕೆಲಸ ನಿಮ್ದು. ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ಲಿಕೇಶನ್, ದಟ್ಸ್ ಇಂಪಾರ್ಟೆಂಟ್. ಕಿಲೋಮೀಟರ್ಸ್ ಆಯ್ತು, ಡಿಸ್ಟೆನ್ಸ್ ಆಯ್ತು, ರುಪೀಸ್ ಆಯ್ತು, ಕಿಲೋಗ್ರಾಮ್ಸ್ ಆಯ್ತು, ವೆಯ್ಟ್ ಆಯ್ತು, ಟೈಮ್. ಟೈಮ್ ಫಾರ್ ಎಕ್ಸಾಂಪಲ್ ನೋಡಿ, 100 years ಇರ್ಬೋದು. 100 years ಫಾರ್ ಹ್ಯೂಮನ್ ಹಿಸ್ಟ್ರಿ. 100 ವರ್ಷ ಆಗ್ಬಿಟ್ಟಿದೆ, 75 ವರ್ಷ ಆಗ್ಬಿಟ್ಟಿದೆ ಸ್ವತಂತ್ರ ಬಂದು ಅಂತ ಹೇಳ್ತೀವಿ. ಆದ್ರೆ ಒಬ್ಬ ಮನುಷ್ಯನಿಗೆ ಯೋಚನೆ ಮಾಡಿದಾಗ 100 years 70 years ಬಹಳ ದೊಡ್ಡದಿರ್ಬೋದು. ಬಟ್ ಟೋಟಲ್ ಮನುಕುಲದ ಇತಿಹಾಸವನ್ನು ತಗೊಂಡ್ರೆ, ಟೋಟಲ್ ಮನುಷ್ಯನ ಒಂದು ಹ್ಯೂಮನ್ ಕೈಂಡ್ ಅನ್ನು ನೀವು ತಗೊಂಡ್ರೆ 75 years 80 years 100 years ಅನ್ನೋದು ಏನು ಅಲ್ಲ. ಇಟ್ ಇಸ್ ಅ ವೆರಿ ಸ್ಮಾಲ್ ಅಮೌಂಟ್. ಮಿಲಿಯನ್ ಗಟ್ಟಲೆ ವರ್ಷಗಳಿಂದ
ಈ ಫಾರ್ಮ್ ಆಗಿರುವ ಜೀವ ಸಂಕುಲವನ್ನು ಗಮನಿಸಿದಾಗ 100 years is not a big period for human history ಅನ್ನುವಂಥದ್ದು ಅರ್ಥ ಆಗ್ತಿದೆಯಲ್ಲ. ಹಾಗೆ ಇಟ್ ಇಸ್ ನಾಟ್ ಎ ಬಿಗ್ ಇಯರ್. ನೋಡ್ಲಿಕ್ಕೆ ನಮ್ಗೆ ಎಷ್ಟು ಇಯರ್ಸ್ ಇದೆ ಇಲ್ಲಿ? 100 years ಇದೆ. ಬಟ್ ಐ ಆಮ್ ನಾಟ್ ಯೂಸಿಂಗ್ ಆರ್ ಹಿಯರ್. ಯಾಕೆ? ಡಿಸ್ಟೆನ್ಸ್, ಟೈಮ್, ವೆಯ್ಟ್, ಅಮೌಂಟ್ ಇವುಗಳು ಎಷ್ಟೇ ಪ್ರಮಾಣದ ಪ್ಲುರಾಲಿಟಿ ಇದ್ರೂ ಕೂಡ ಅವುಗಳು ಯಾವಾಗಲೂ ಒಂದು ಎಂಟಿಟಿ ಅಂತ ಕನ್ಸಿಡರ್ ಆಗ್ತವೆ. ಅವುಗಳ ಜೊತೆಗೆ ಏನನ್ನೇ ಬಳಸಬೇಕು? ಸಿಂಗ್ಯುಲರ್ ವರ್ಬ್ ಅನ್ನೇ ನಾವು ಬಳಸಬೇಕು ಅನ್ನುವಂಥದ್ದು. ಹೋಪ್ ಯು ಅಂಡರ್ಸ್ಟುಡ್ ದಟ್. ಇನ್ನು ಮುಗಿದಿಲ್ಲ ಇದು. ಇಟ್ಸ್ ಆಲ್ರೆಡಿ 12:30. There are few more rules that we need to understand in terms of subject verb agreement. So adana break ನಂತರ I should continue. Okay, 12:45 will come back.